ರೆಮೋ ಅಂದಿದ ತಕ್ಷಣ ಮೊದಲು ನಮಗೆ ನೆನಪಾಗೋದು ಮಜಾ ಟಾಕೀಸ್, ಆಮೇಲೆ ಸೂಪರ್ ಕ್ವೀನ್. ಅವ್ರನ್ನ ನೋಡಿದ್ರೆ ಒಂಥರ ಜೋಶು, ಅವ್ರ ಆ್ಯಟಿಟ್ಯೂಡಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ. ಹೆಣ್ಮಕ್ಳಂದ್ರೆ ಹೀಗಿರ್ಬೇಕಪ್ಪ ಅನ್ನೋ ಥರ. ಇವತ್ತಿನ ನಮ್ಮ ಮಾತುಕತೆ ರೆಮೋ ಅವರ ಜೊತೆ. ಬನ್ನಿ ಅವರ ಜರ್ನಿ ಬಗ್ಗೆ ತಿಳ್ಕೊಳ್ಳೋಣ. ಹಾಯ್ ಮ್ಯಾಮ್, ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ನಮಸ್ತೆ, ಥ್ಯಾಂಕ್ ಯು. ಈಗ ನಿಮ್ಮನ್ನು ಸ್ಕ್ರೀನಲ್ಲಿ ನೋಡಿದ್ರೆ ಮ್ಯಾಮ್ ಎಲ್ರಿಗೂ ತುಂಬ ಕ್ಯೂಟಾಗಿ ಮುದ್ದು ಮುದ್ದಾಗಿ ಕಾಣ್ತಾರೆ. ಎಲ್ರಿಗೂ ರೆಮೋ ಅಂದರೆ ಮಕ್ಕಳಿಗೆ ಎಸ್ಪೆಷಲಿ ತುಂಬಾ ಫೇವ್ರೇಟು ರೆಮೋ ಅಂದಿದ ತಕ್ಷಣ. ಆದರೆ ಚೈಲ್ಡ್ಹುಡ್ಡಲ್ಲಿ, ಬಾಲ್ಯದಲ್ಲಿ ರೆಮೋ ಮನೆಯಲ್ಲಿ ಮುದ್ದಿನ ಮಗಳ, ಇಲ್ಲ ಸಿಕ್ಕಾಪಟ್ಟೆ ಬೈಸ್ಕೊಳ್ಳೋದು, ಹೊಡೆಸ್ಕೊಳ್ಳೋದು ಆಗ್ತಿತ್ತಾ? ಇಲ್ಲ, ತುಂಬ ಮುದ್ದಿನ ಮಗಳೇ ನಾನು. ಅದಕ್ಕೆ ಪ್ಯಾಂಪರ್ಡ್ ಕಿಡ್ ಇವತ್ತಿಗೂ. ಇವಾಗಲೂ ಅಮ್ಮ ಹಂಗೆ ನೋಡ್ಕೊಳ್ತಾರೆ. ಓಕೆ. ಆ್ಯಂಡ್ ಫ್ರೆಂಡ್ಸ್ ಕೂಡ ಹಂಗೆ ಪ್ಯಾಂಪರ್ ಮಾಡ್ತಾರೆ. ಮುದ್ದು ಅಂತಂದ್ರಲ್ಲ, ಮುದ್ದಾಗಿ ಅದು ಖುಷಿ ಆಯ್ತು ನನಗೆ. ಓಕೆ. ಅಂದರೆ ಮನೆಯಲ್ಲಿ ಹೊಡೆಸ್ಕೊಳ್ಳೋದು ಬೈಸ್ಕೊಳ್ಳೋದಿಲ್ಲ, ತುಂಬ ಕಮ್ಮಿ ನಾನು. ಅದರಲ್ಲಿ ಮಜಾ ಏನಂತ ಅಂದರೆ, ನಮ್ಮಪ್ಪ ಹೊಡಿಯೋಕೆ ಏನಾರು ಬಂದರೆ ಅಪ್ಪಿ ತಪ್ಪಿ ನಮ್ಮಣ್ಣ ಹೊಡ್ಸ್ಕೊಂಡು ಹೊಡಿಯೋಕೆ ಮುಂಚೆನೇ ಹಿಂಗೆ ಅನ್ನೋನಂತೆ. ನಾನು ಮಾತ್ರ ಹಿಂಗೆ ಸ್ಟ್ರೈಟಾಗಿ ಕೊಡ್ತಿದ್ದಂತೆ. ಹೊಡಿ ನೋಡೋಣ, ಹೊಡ್ಕೋ ಆಯ್ತು ಅಷ್ಟೇ. ಆಚೆ ಬಂದ್ಬಿಟ್ಟು ಆಮೇಲೆ ಹಿಂಗೆ ಅನ್ಕೋತಿದ್ದಂತೆ. ನಮ್ಮಪ್ಪ ನಗೋರಂತೆ ನೋಡೋಳು. ಸೊ ಅವಾಗಿಂದ ಒಂಥರ ಸ್ಟ್ರಾಂಗ್ ಗರ್ಲ್ ಥರ ನೀವು. ಅದು ಮುಂಚೆದಾನು ಅದೇನೋ ಬಂದ್ಬಿಟ್ಟಿದೆ. ಬಟ್ ಅಪ್ಪಂಗೆ ಜಾಸ್ತಿ ಮುದ್ದಿತ್ತ ಆದ್ರೆ ಅಮ್ಮಂಗೆ ಜಾಸ್ತಿ ಮುದ್ದಿತ್ತ? ಅಪ್ಪಂಗೆ ಮುದ್ದು. ಅಪ್ಪಂಗೆ ಸಿಕ್ಕಾಪಟ್ಟೆ ಮುದ್ದು. ಬಟ್ ಬೈತಾ ಇದ್ದಿದ್ದು ಯಾರು ಜಾಸ್ತಿ? ಬೈಸ್ಕೊತಾ ಇರಲಿಲ್ಲ ನಾನು, ಯಾಕಂದರೆ ಓದ್ತಾ ಇದ್ದೆ ಚೆನ್ನಾಗಿ. ಆಮೇಲೆ ಹಾಡೋದ್ರಲ್ಲಿ ಬೇರೆ ಆವಾಗಲೇ ನಾನು ಫಿಲಿಮ್ಸಲ್ಲೆಲ್ಲ ಹಾಡಿ ಹೆಸರು ಮಾಡಿ. ಅಫ್ಕೋರ್ಸ್ ಅದೆಲ್ಲ ಈಗಾದರೆ ಚಾನ್ಸ್ ಎಲ್ಲ ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ ಮಕ್ಕಳಿಗೆ. ಬಟ್ ಅವಾಗೆಲ್ಲ ನಮಗೇನು ಆ ಥರ ಎಲ್ಲ ಇರಲಿಲ್ಲ. ಅಂಥದ್ರಲ್ಲಿ ನಾನು ಐ ವಾಸ್ ಟಾಪ್ ಸಿಂಗರ್ ಚೈಲ್ಡ್ಹುಡ್ಡಲ್ಲಿ. ಬೇಬಿ ಸಿಂಗರ್ ಅಂತಂದರೆ ಫಸ್ಟ್ ನನ್ನೇ ಕರಿತಾ ಇದ್ದು. ಅದು ಎಲ್ಲ ದೊಡ್ಡ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಸ್. ಸೊ ಅದು ಅವ್ರಿಗೆ ಹೆಮ್ಮೆ ಇದ್ದೇ ಇರುತ್ತೆ. ಜೊತೆ ಆಟದಲ್ಲಿದ್ದೆ, ಸ್ಪೋರ್ಟ್ಸಲ್ಲಿದ್ದೆ, ಖುಷಿಯಾಗಿ. ಆಮೇಲೆ ಯಾರೇ ಬಂದು ಚೆನ್ನಾಗಿ ಮಾತಾಡ್ಕೊಂಡಿರ್ತಿದ್ದೆ. ನಮ್ಮಣ್ಣ ಇಂಟ್ರೋವರ್ಟ್, ಅವನೇನೋ ಮಾತಾಡ್ತಾ ಇರಲಿಲ್ಲ. ಆ ಕಂಪ್ಯಾರಿಸನ್ ಇರುತ್ತಲ್ಲ, ಹಂಗಾಗಿ ಸ್ವಲ್ಪ ಸ್ಕೋಪ್ ತಗೋತಾ ಇದ್ದೆ. ಅದು ನಿಮಗೆ ಬಯೋ ಪ್ರಮ್ಯಾನೇ ಬರ್ತಿರ್ಲಿಲ್ಲ ಅವಾಗ. ಈಗ ಸಿಂಗಿಂಗ್ ಬಗ್ಗೆ ಹೇಳಿದ್ರಿ ಮ್ಯಾಮ್, ಆ್ಯಂಡ್ ನಮಗೆ ಗೊತ್ತಿರೋ ಹಾಗೇನೆ ನೀವು ಚೈಲ್ಡ್ಹುಡ್ಡಲ್ಲೇ ಸಿಂಗಿಂಗನ್ನ ಶುರು ಮಾಡಿದವರು, ನೀವು ಆಗಲೇ ಹಾಡ್ತಿದ್ರಿ. ಬಟ್ ಈ ಸಿಂಗಿಂಗಿಗೆ ನಿಮಗೆ ಇನ್ಸ್ಪಿರೇಷನ್ ಯಾರು? ಆ್ಯಂಡ್ ಮುಂದೆ ಒಂದಿನ ನಾನು ಇದನ್ನೇ ಪ್ರೊಫೆಷನಾಗಿ ತಗೋತೀನಿ ಅಂತ ಏನಾದರೂ ಅಂದ್ಕೊಂಡಿದ್ರಾ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಸಿಂಗಿಂಗ್ ಇಂಟ್ರೆಸ್ಟೇ ಇರಲಿಲ್ಲ. ನನಗೇನು ಹಾಡಬೇಕು, ಒಂದು ಗಾಯಕಿ ಆಗಬೇಕು ಅನ್ನೋ ಒಂದು ಏಮು, ಗೋಲು ಅದೆಲ್ಲ ಏನೂ ಇರಲಿಲ್ಲ. ನನಗೆ ಆಸೆ ಇದ್ದಿದ್ದು ನಾನೊಂದು ಸ್ಪೋರ್ಟ್ಸ್ ಇದರಲ್ಲಿ ಇರಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಸ್ಪೋರ್ಟ್ಸ್ ವುಮನ್ ಆಗಬೇಕಂತ. ನಾನು ವಾಲಿಬಾಲ್ ಪ್ಲೇಯರು, ಸ್ಟೇಟ್ ಲೆವೆಲಲ್ಲಿ ಆಡಿದ್ದೆ. ಸೊ ನಂಗೆ ಅದು ತುಂಬ ಇಂಟ್ರೆಸ್ಟು. ಸ್ಪೋರ್ಟ್ಸಲ್ಲಿ ಬರಬೇಕು, ಒಳ್ಳೆ ಹೈಟು ವೀಟ್ ಇರಬೇಕು, ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಓಡಾಡ್ತಾ ಇದ್ರೆ ಜನ ಹಂಗೆ ಏನಪ್ಪ ಅಂತ ನೋಡಬೇಕು, ಆ ಥರ ತುಂಬ ಆಸೆ ಇತ್ತು ನನಗೆ. ಓದಬೇಕು ಒಂದು ತಕ್ಕ ಮಟ್ಟಿಗೆ ಓದ್ಬಿಟ್ಟು ಬಿಟ್ಬಿಡ್ಬೇಕು. ಹಾಡೋದೆಲ್ಲ ಸುಮ್ಮನೆ ಪ್ಯಾಷನ್. ನಮ್ಮಮ್ಮ ಹಾಡು ಅಂತ ಕರ್ಕೊಂಡು ಹೋಗೋರು ರೆಕಾರ್ಡಿಂಗ್ಸ್ಗೆಲ್ಲ. ನಂಗೆ ಅದರದ್ದು ಏನಂದರೆ ಅದ್ರದ್ದು ಇಂಪಾರ್ಟೆನ್ಸೇ ಗೊತ್ತಿರಲಿಲ್ಲ. ನಾನು ಆವಾಗಲೇ ಎಸ್ ಪಿ ಸರ್ ಜೊತೆ, ಎಸ್ ಜಾನಕಿಯಮ್ಮ ಜೊತೆ ಎಲ್ಲ ಹಾಡ್ತಿದ್ದೆ. ಅದೆಲ್ಲ ಇವತ್ತು ನೆನೆಸ್ಕೊಂಡ್ರೆ ಅಯ್ಯಪ್ಪ ಎಷ್ಟಪ್ಪ ಗುರು ಅಂತ ಅನಿಸುತ್ತೆ. ಆವಾಗೆಲ್ಲ ನಂಗೆ ಹೋಗ್ತಿದ್ದೆ, ಸುಮ್ಮನೆ ಆಡ್ತಿದ್ದೆ, ಬರ್ತಿದ್ದೆ. ಬಟ್ ಅನಿವಾರ್ಯವಾಗಿ ಅದು ನಾನು ಪ್ರೊಫೆಷನಾಗಿ ತೊಗೊಳಂಗಾಯ್ತು. ಆಮೇಲೆ ಮುಂದಕ್ಕೆ ಓದಿದ್ರು, ಈಗ ನಾನು ಡಬಲ್ ಡಿಗ್ರಿ ಮಾಡಿರೋದು, ಅದು ಬಿಟ್ಟು ಸಿಂಗಿಂಗೇ ಪ್ರೊಫೆಷನ್ ತೊಗೊಳಂಗಾಯ್ತು. ಆಮೇಲೆ ಕಂಪೋಸಿಂಗ್ ಎಲ್ಲ ತುಂಬ ಇಷ್ಟ ನನಗೆ. ಹಾಡು ಬರೆಯೋದು, ಕಂಪೋಸಿಂಗು ಬರೀಬೇಕು ಚೆನ್ನಾಗಿ ಅನ್ನೋದು ತುಂಬ ಆಸೆ. ಹಾಡೋದಂದರೆ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಸ್ಟೇಜ್ ಮೇಲೆ. ನನಗೆ ರೆಕಾರ್ಡಿಂಗ್ಸ್ಗಿಂತ ಸ್ಟೇಜ್ ಪರ್ಫಾರ್ಮೆನ್ಸ್ ಇಷ್ಟ. ಜನದ ಮಧ್ಯೆ ಹಾಡೋಕ್ಕೆ ಇಷ್ಟ ನನಗೆ. ಲೈವ್ ಕಾನ್ಸರ್ಟ್ ಅದಿಷ್ಟ, ತುಂಬ ಇಷ್ಟ. ಅದೇ ಜಾಸ್ತಿ ಮಾಡೋದು ನಾನು. ಸೊ ಅದಿಷ್ಟ ನನಗೆ. ಹಂಗಾಗಿ ಅದ್ರ ಮೂಲಕ ಹೋಗ್ತಿದೆ ಅಷ್ಟೇ. ಬಟ್ ಆ ಥರ ಅನ್ಕೊಂಡಿರಲಿಲ್ಲ ಯಾವತ್ತು. ಈಗ ಅನ್ಕೊಂಡಿರಲಿಲ್ಲ ಸಿಂಗರ್ ಆಗ್ತೀನಿ. ಬಟ್ ಯಾರಿಗೆ ಇಂಟ್ರೆಸ್ಟ್ ಇತ್ತು ಮನೇಲಿ? ಅಪ್ಪ ಅಮ್ಮಂಗೆ ಯಾರಲ್ಲಿ ಇಂಟ್ರೆಸ್ಟ್ ಇತ್ತು? ಇವಳನ್ನ ಹಾಡಿಸ್ಬೇಕು, ಸಿಂಗಿಂಗ್ ಕಳಿಸ್ಬೇಕು ಅಂತ? ಅಪ್ಪ ಅಮ್ಮ ಇಬ್ರು ಸಿಂಗರ್ಸೇ. ಓಕೆ. ನಮ್ಮ ಅಜ್ಜಿ ಸಿಂಗರೇ. ನನ್ನ ಇಡೀ ಫ್ಯಾಮಿಲಿನೇ ಮ್ಯೂಸಿಕಲ್ ಫ್ಯಾಮಿಲಿ. ಜೀನ್ಸ್ ಅಲ್ಲಿ ಇದೆ. ಕಲ್ತು ಇಲ್ಲ ಅಮ್ಮ ಅಷ್ಟೇ. ಅಮ್ಮನ ಹತ್ರ ಅಮ್ಮ ಏನು ಹೇಳ್ಕೊಡ್ತಿದ್ರು ಅಷ್ಟೇ ನಾನು. ಅಪ್ಪ ಕೆಲವೆಲ್ಲ ಹೇಳ್ಕೊಡ್ತಾ ಇದ್ರು. ಸೊ ಅಷ್ಟು ಕಲ್ತ್ಕೋತಾ ಇದ್ದೆ. ಅಪ್ಪಂಗೆ ತುಂಬ ಆಸೆ ಇತ್ತು. ಅಪ್ಪ ಯಾವಾಗಲೂ ಹೇಳೋರು ನನಗೆ, ನೀನು ಹಿಂದೂಸ್ತಾನಿ ಕಲಿಬೇಕು, ನೀನು ಚೌಡಯ್ಯ ಮೆಮೋರಿಯಲ್ ಹಾಲಲ್ಲಿ ಕುತ್ಕೊಂಡು ನೀನು ಹಾಡಬೇಕು, ನಾನು ಎದುರುಗಡೆ ಕೂತ್ಕೋಬೇಕು ಅಂತ. ಅದೊಂದು ಕೆಲಸ ನಾನು ಮಾಡಲಿ. ಯಾಕಂದ್ರೆ ನಾನು ಕಲಿಯೋ ಅಷ್ಟು ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಕಳಿಸಿದ್ರು ಒಂದು 2 ದಿನ ಹೋಗೋದು, ವಾಪಸ್ ಬಂದ್ಬಿಡೋದು, ಹಂಗೆ ಮಾಡ್ತಾ ಇದ್ದೆ. ಅಪ್ಪಂಗೆ ತುಂಬ ಆಸೆ ಇತ್ತು ನಾನು ಸಿಂಗರ್ ಆಗಿ ಹೆಸರು ಮಾಡಬೇಕು ಅನ್ನೋ. ಓಕೆ. ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರಿ ಮ್ಯಾಮ್. ವಾಲಿಬಾಲಲ್ಲಿ ಸ್ಟೇಟ್ ಲೆವೆಲ್ಗೆಲ್ಲ ಆಡಿದ್ದೀರಾ ಅಂತಂದರೆ. ಬಟ್ ಆಮೇಲೆ ಸ್ಪೋರ್ಟ್ಸ್ನ ಕಂಟಿನ್ಯೂ ಮಾಡಬೇಕು ಅಂತ ಅನಿಸ್ಲಿಲ್ವಾ ನಿಮಗೆ? ತುಂಬ ಆಸೆ ಇತ್ತು. ಅಂದರೆ ನಮ್ಮಮ್ಮಂಗೆ ಏನಂದರೆ, ನಮ್ಮಮ್ಮಂಗೆ ತುಂಬ ಅವರು ನೋವುಗಳು ತಿಂದ್ಬಿಟ್ಟಿದ್ರು. ಅಂದರೆ ನೋಡಿ, ಇವಾಗ ನಾವು ಒಂದು ಪ್ಯಾಷನ್ಗೆ ಹಾಡೋದಕ್ಕೂ ದುಡಿಯೋಕ್ಕೆ ಹಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಹೌದು. ನಮ್ಮಮ್ಮ ಲೈಫ್ಗೋಸ್ಕರ ಹಾಡಿದ್ರು. ನಾನು ಯಾವಾಗಲೂ ಅವ್ರಿಗೆ ಅದನ್ನೇ ಹೇಳ್ತಿದ್ದಮ್ಮ, ಲೈಫ್ಗೋಸ್ಕರ ಹಾಡಿದ್ರೆ ಅದ್ರದ್ದು ರುಚಿ ಸಿಗಲ್ಲಮ್ಮ. ಅದು ಅಯ್ಯೋ ಹಾಡಬೇಕು ಅಂತ ಹೋಗಿ ಹಾಡ್ತೀವಿ. ನಮ್ಮಪ್ಪನೂ ಕೆಲಸ ಮಾಡ್ತಿದ್ರು. ಇಬ್ಬರು 2 ಮಕ್ಳು ಇದ್ದಿದ್ದರಿಂದ, ಆಮೇಲೆ ದೊಡ್ಡ ಫ್ಯಾಮಿಲಿ, ಅವ್ರನ್ನೂ ಎಲ್ಲ ನೋಡ್ಕೋಬೇಕಿತ್ತು. ದೊಡ್ಡ ಫ್ಯಾಮಿಲಿ ಇದ್ದಿದ್ದರಿಂದ ಸೊ ಅವರು ಇದನ್ನೂ ಮಾಡಬೇಕಿತ್ತು, ಹಾಡಲೂ ಬೇಕಿತ್ತು. ಅಪ್ಪಂದು ದುಡ್ಡು ಎರಡೂ ಸೇರಿ ನಾವು ಮ್ಯಾನೇಜ್ ಮಾಡಬೇಕಿತ್ತು ಮನೇನ. ಸೊ ಅವ್ರು ಹಾಡೋಕೆ ಹೋಗ್ತಾಯಿದ್ರು. ಅದಕ್ಕೆ ಅವ್ರಿಗೇನಂದರೆ, ನನ್ನ ಮಗಳು ನನ್ನ ಥರ ಕಷ್ಟಪಡಬಾರ್ದು. ನಮ್ಮಮ್ಮ ಎಷ್ಟು ಹಾಡಿದ್ದಾರೆ ಅಂದರೆ, ಇವಾಗ ಒಂದೊಂದು ಸಾಂಗ್ ನಾನು ಹೇಳಿದ್ರೆ ನೀವು ಇದನ್ನು ಅವ್ರು ಹಾಡಿದ್ದ ಅಂತೀರ.
ಆ ಲೆವೆಲ್ಗೆ. ಈಗ ಅಕ್ಕ ನಿನ್ನ ಗಂಡ ಹೆಂಗಿರಬೇಕು ಆ ಸಾಂಗಲ್ಲಿ ಮಗು ಹಾಡಿರೋದು ನಮ್ಮಮ್ಮ. ಆ ಚೈತ್ರದ ಪ್ರೇಮಾಂಜಲಿಯಲ್ಲಿ ಯಾವನಪ್ಪ ಯಾವನು ಅಂತ ಒಂದು ಲೈನ್ ಅದನ್ನು ನಮ್ಮಮ್ಮ ಹಾಡಿರೋದು. ಆಮೇಲೆ ಅತ್ತೆ ಅತ್ತೆ ಸೋದರತ್ತೆ ನನ್ನ ದಡ್ಡ ಆ ಸಾಂಗಲ್ಲಿ ನಮ್ಮಮ್ಮನೇ ಹಾಡಿರೋದು. ಸೊ ಈ ಥರ ಎಷ್ಟೊಂದು ಹಿಟ್ ಸಾಂಗ್ಸ್. ಆಮೇಲೆ ಇವತ್ತು ಬರೋ ಎಲ್ಲ ಹಂಸಲೇಖ ಸಾರ್ ಸಾಂಗ್ಸ್ ಇರ್ಬೋದು, ಉಪೇಂದ್ರ ಕುಮಾರ್ ಸಾರ್ ಸಾಂಗ್ಸ್ ಇರ್ಬೋದು, ಎಲ್ಲ ಅವರೇ ಹಾಡಿರೋದು ಜೊತೆಗಿದ್ದು. ಅವ್ರೇನಂದರೆ ಇಷ್ಟೆಲ್ಲ ಮಾಡಿನೋ ಏನು ನಮಗೆ ಅಂತ ಬೆಳವಣಿಗೆ ಇಲ್ಲ, ಅದರಲ್ಲಿ ಕಷ್ಟಪಟ್ಟಿದ್ದೇ ಆಯಿತು ನಾವು. ಸೊ ನೀನು ಓದಬೇಕು, ನೀನು ಚೆನ್ನಾಗಿ ಓದ್ಬಿಟ್ಟು ಒಂದು ಕಮಿಷನರ್ ಆಗಬೇಕು ಅನ್ನೋದು ನಮ್ಮ ಅಮ್ಮನ ಆಸೆ. ಓಕೆ, ನಾನು ಹೇಳಿದಮ್ಮ ನನಗೆ ಆ ಥರ ಎಲ್ಲ ಮಾಡೋಕ್ಕೆ ಇಂಟ್ರೆಸ್ಟ್ ನನಗಿಲ್ಲ ಅಂತ. ಬಟ್ ನನಗೆ ಸ್ವಲ್ಪ ಫ್ಯಾಮಿಲಿ ಅಪ್ಪ ಅಮ್ಮ ಅಂದರೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟ್. ಅವ್ರನ್ನ ನೋವು ಮಾಡೋದೆಲ್ಲ ನನಗೆ ಇಷ್ಟ ಇಲ್ಲ, ಮುಂಚಿಂದನೂ ಅಷ್ಟೇ. ಸೊ ಅದಕ್ಕೆ ಅವ್ರು ಆಸೆ ಪಟ್ರಲ್ಲ, ಸರಿ ಆಯಿತು ಅಂತ ಓದಿದೆ. ಅವ್ರಿಗೋಸ್ಕರ ಡಬಲ್ ಡಿಗ್ರಿನೂ ಮಾಡಿದ್ದೀರಾ? ಜೊತೆಗೆ BCom ಪ್ಲಸ್ ನಾನು ಡಿಪ್ಲೊಮಾ ಇನ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ NIT-ನಲ್ಲಿ. ಸೊ ಅವಾಗೆಲ್ಲ ತುಂಬ ದೊಡ್ಡ ವಿಷಯ NIT ಮಾಡೋದಂದರೆ. ಅಲ್ಲಿ ಇಂಟರ್ವ್ಯೂ ಪಾಸ್ ಮಾಡಿ ನಾನು ಎಕ್ಸಾಮ್ ಬರೆದು ನಾನು ಇಲ್ಲೂ ಮಾಡಿ ಅಲ್ಲಿ ಒಟ್ಟಿಗೆ ಕೆಲಸ ಮಾಡಿ ಜೊತೆಗೆ ಆರ್ಕೆಸ್ಟ್ರಾಗೂ ಹೋಗ್ತಾ ಇದ್ದೆ, ನಾನು ದುಡಿತಾ ಇದ್ದೆ ಆಗಲೇ. ಹೀಗೆ ಬರ್ತಾಯಿತ್ತು. ಅದೇ ಅವಾಗ ಹಾಡೋದೆಲ್ಲ ಏನಂದ್ರೆ ಅಂತ ಇಂಟ್ರೆಸ್ಟ್ ಇಲ್ಲ ನನಗೆ. ಬಟ್ ನಿಮ್ಮ ಕದರ್ ನೋಡಿದ್ರೆ ಮ್ಯಾಮ್, ಅಮ್ಮ ಹೇಳ್ದಂಗೆನೇ ಖಂಡಿತ ನೀವು ಯಾವ್ದಾದ್ರು ಆಫೀಸರ್ ಆಗಕ್ಕೆ ಪರ್ಫೆಕ್ಟ್ ಆಗಿದ್ದೀರಾ ಅನ್ಸುತ್ತೆ. ಅಯ್ಯೋಯಪ್ಪ, ನಾನು ಜಗಳನೇ ಆಡ್ಬಿಡ್ತೀನಿ, ಆಮೇಲೆ ನಂಗೆ ಅನ್ಯಾಯ ಸಹಿಸೋದೇ ಇಲ್ಲ ಅಲ್ವಾ? ಅದಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ಖಡಕ್ ನೇಚರ್ ಏನಿದೆಲ್ಲ ಎದ್ದು ಕಾಣುತ್ತೆ. ಅಂದ್ರೆ ನಂದು ಸ್ವಲ್ಪ ಮುಂಚಿಂದನೂ ನೇರ ಮಾತು, ಅಂದ್ರೆ ತಪ್ಪಿಲ್ಕೊಂಡ್ಬಿಡ್ತಾರೆ, ಅವ್ರು ಬೇಜಾರು ಮಾಡ್ಕೋತಾರೆ, ಅದು ಯೋಚನೆ ಕೂಡ ಮಾಡಲ್ಲ. ಐ ಡೋಂಟ್ ನೋ, ತುಂಬ ಜನ ಹೇಳ್ತಾರೆ ನನಗೆ ಬೇಡ, ಸ್ವಲ್ಪ ಸಮಾಧಾನ ತಗೋಬೇಕು ನೀನು. ಎಲ್ಲರಿಗೂ ಗೊತ್ತು ಅಂತಲ್ಲ, 4 ಜನಕ್ಕಾದ್ರೂ ಗೊತ್ತು ರೆಮೋ ಅಂದರೆ. ಆ ಥರ ಇರುವಾಗ ನೀನು ಒಂದು ಸ್ವಲ್ಪ ಕೂಲಾಗಿರಬೇಕು ಅಂತಾರೆ. ಅನ್ಕೋತೀನಿ ನಾನು ಕೂಲಾಗಿರೋಣ ಅಂತ. ಬಟ್ ನನಗೆ ಅಲ್ಲಿ ತಪ್ಪು ಅನ್ಯಾಯ ನೋಡ್ರೆ ನಾನು ಸಹಿಸೋಕ್ಕಾಗಲ್ಲ, ಅಲ್ಲೇ ಕ್ಲಿಯರ್ ಮಾಡಿಬಿಡ್ತೀನಿ. ಈಗ ಮ್ಯಾಮ್, ಅಮ್ಮ ಹಾಡಿದ್ದು ಹಾಡುಗಳು ಅಂತ ಹೇಳಿದ್ರೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಕೂಡ ಅಂತ ಹೇಳಿದ್ರಿ. ಸೊ ಇವಾಗ ಅಮ್ಮಂಗೋಸ್ಕರ ನೀವು 2 ಲೈನ್ ಅಮ್ಮ ಹಾಡಿರೋ ಹಾಡು ಯಾವ್ದಾದ್ರು ಹಾಡಬೇಕು ಅಂದ್ರೆ 2 ಲೈನ್ ನಮಗೋಸ್ಕರ. ಅತ್ತೆ ಅತ್ತೆ ಸೋದರತ್ತೆ ನಂದಡ್ಡ ಅಂತಾರೆ ನನ್ನತ್ತೆ, ನಂದಡ್ಡ ಅಂತಾರೆ ನನ್ನತ್ತೆ, ನಾನು ಯಾತ್ರಲ್ಲಿ ಕಮ್ಮಿ ಹೇಳೋತ್ತೆ. ಅಯ್ಯೋ ನನ್ನ ಸೋದರಳಿಯ, ನೀ ಯಾವಾಗ ಬಂದಿ ನನ್ನಳಿಯ, ಸ್ಕೂಟ್ರಲ್ಲಿ ಬಂದಿಯೋ ನನ್ನಳಿಯ, ನೀ ಕಾರ್ನಲ್ಲಿ ಬಂದಿಯೋ ನನ್ನಳಿಯ, ಸ್ಕೂಟ್ರಲ್ಲೂ ಇಲ್ಲ ಕಾರ್ನಲ್ಲೂ ಇಲ್ಲ, ಕಾರ್ನಲ್ಲೂ ಇಲ್ಲ ಸ್ಕೂಟ್ರಲ್ಲೂ ಇಲ್ಲ, ನಡ್ಕೊಂಬಂದೆ ಕಾಣತ್ತೆ. ಸೋ ಕ್ಯೂಟ್. ನಿಮ್ಮ ವಾಯ್ಸಲ್ಲಿ ಇದು ಇಷ್ಟು ಕ್ಯೂಟಾಗಿ ಕೇಳಿಸ್ತಿದೆ. ಇನ್ನು ಅಮ್ಮನ ವಾಯ್ಸಲ್ಲಿ ಖಂಡಿತ ಇದನ್ನು ಹೋಗಿ ಒಂದ್ಸಲ ಮತ್ತೆ ಕೇಳಿದ್ರೆ ರೆಮೋ ಅವ್ರ ಅಮ್ಮ ಹಾಡಿರೋದು ಅಂತ ಕೇಳ್ಬೇಕು ಇವಾಗ ನಾವು. ರೆಮೋ ಅಂದಿದ ತಕ್ಷಣ ಕನ್ನಡಿಗರಿಗೆ ಹೆಚ್ಚು ಪರಿಚಯ ಆಗಿದ್ದು ಮಜಾ ಟಾಕೀಸ್ ಶೋ ಮೂಲಕ. ಬಟ್ ಅದಕ್ಕಿಂತ ಮುಂಚೆ ನೀವು ಹೇಳಿದ್ರಿ ಚೈಲ್ಡ್ಹುಡ್ಡಿಂದನೂ ಹಾಡ್ಕೊಂಡು ಬಂದಿದ್ದೀರಾ ಅಂತ, ಆ್ಯಂಡ್ ಸಾಕಷ್ಟು ಸ್ಟೇಜ್ ಶೋಗಳನ್ನು ಕೂಡ ಕೊಟ್ಟಿದ್ದೀರಾ ನೀವು. ಸೊ ಮಜಾ ಟಾಕೀಸ್ ಮುಂಚಿನ ಜರ್ನಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಮ್ಯಾಮ್? ಮಜಾ ಟಾಕೀಸ್ ಮುಂಚಿನ ಜರ್ನಿ ಅಂದರೆ ತುಂಬ, ನನ್ನ ಜರ್ನಿ ಅಂತ ತೊಗೊಂಡಾಗ ತುಂಬ ರೂಟ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಹಿಂಗೆ ಬೆಂಗಳೂರು ರೂಟ್ಗಳ ಅಲ್ಲಿ ಸಿಕ್ಕಾಬಡೆ ಚೇಂಜಸ್ ಇದೆ ನನಗೆ. ಅಂದರೆ ಫಸ್ಟ್ ಚೈಲ್ಡ್ಹುಡ್ ಅಂತ ತೊಗೊಂಡಾಗ ಐ ನೆವರ್ ಥಾಟ್ ನಾನು ಫಸ್ಟೇ ಶಂಕರ್ನಾಗ್ ಅವ್ರ ಮೂವಿಗೆ ಹಾಡ್ತೀನಿ ಅಂತ. ಐ ವಾಸ್ 3 years old when I started singing on recordings. ಸೊ ರೆಕಾರ್ಡಿಂಗ್ ಫಸ್ಟ್ ಆಡಿದ್ದು ನಾನು ಶಂಕರ್ನಾಗ್ ಅವ್ರ ಮೂವಿಗೆ. ಬಟ್ ಅದು ರಿಲೀಸ್ ಆಗಿಲ್ಲ, ಯಾಕಂದರೆ ಅವರು ಅಷ್ಟೊತ್ತಿಗೆ ತೀರ್ಕೊಂಡ್ಬಿಟ್ರು. ಸೊ ಫಸ್ಟ್ ಮೂವಿ ಅದೇ ವಿಜಯಾನಂದ್ ಮ್ಯೂಸಿಕ್ ಡೈರೆಕ್ಟರ್. ಅದಾದಮೇಲೆ ಬರ್ತಾ ಬರ್ತಾ ಹಂಸಲೇಖ ಸರ್ ಹಾಡ್ಸೋಕ್ಕೆ ಶುರು ಮಾಡಿದ್ರು, ಹೃದಯ ಬಂಧನ ಅಂತ. ಅದು SP ಸರ್ ಜೊತೆ ಹಾಡಿದ್ದು ನಾನು. ಐ ವಾಸ್ ಇನ್ 4th standard ಅವಾಗ. ಅದಾದಮೇಲೆ ಮೇಯ್ನಾಗಿ ನನಗೆ ಹಿಟ್ ಕೊಟ್ಟಿದ್ದು ಅಂತಂದರೆ ಚಿನ್ನಾರಿ ಮುತ್ತ. ಅದು 6th ರೆಕ್ಕೆ ಇದ್ದರೆ ಸಾಕೆ, ಎಷ್ಟೊಂದು ಜನ. ಆಮೇಲೆ ಆಲ್ಮೋಸ್ಟ್ ಎಲ್ಲ ಸಾಂಗು ಒಟ್ಟಿಗೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹಾಡಿದ್ದು. ಸೊ ಅಲ್ಲಿಂದ ಬಂದು ಮತ್ತೆ ನಾನು ಹೈಸ್ಕೂಲ್ ಬರ್ತಿದ್ದಂಗೆ ಎಲ್ಲ ಸ್ಟಾಪು. ಅವಾಗ ನಾನು ವಾಲಿಬಾಲ್ ಆಡೋಕ್ಕೆ ಶುರು ಮಾಡಿದೆ. ಜೊತೆಗೆ ಅಮ್ಮ ಬೇಡ 10th ಬಂದಾಗ ಚೆನ್ನಾಗಿ ಬೋರ್ಡ್ ಎಕ್ಸಾಮ್ಸ್ ಗಮನ ಕೊಡಬೇಕು ಅಂತ ಎಲ್ಲ ಕಟ್ಟು, ಎಲ್ಲ ರೆಕಾರ್ಡಿಂಗ್ಸೇ ಕಟ್ಟು, ಸಿಂಗಿಂಗೇ ಸ್ಟಾಪ್, ಬರೀ ಓದೋದು ಕಡೆ, ಬರೀ ಓದೋದ ಕಡೆ ಗಮನ. ಅವ್ರು ಟ್ಯೂಷನ್ಸು ಹೋಗಿಲ್ಲ. 10th ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದೆ. ಅದನ್ನು ಮುಗಿಸಿ ಸರಿ BCom ಮಾಡೋಣ ಏನೋ, ಅದು ಅಲ್ಲಿಂದ ಅಲ್ಲಿಗೆ ಚೇಂಜ್ ಆಯಿತು. ಅದಾದಮೇಲೆ ಹಾಡೋಕ್ಕೆ ಮತ್ತೆ ಆರ್ಕೆಸ್ಟ್ರಾನಲ್ಲಿ ಹಾಡೋಕ್ಕೆ ಶುರು ಮಾಡಿದೆ. ಹಾಡೋದು ನಿಲ್ಲಬಾರ್ದು ಅಂತ ಸುಮ್ಮನೆ ಜೊತೆಗಿರಲಿ. ಆಮೇಲೆ ಕೆಲಸ ನನಗೆ ಇಂಡಿಪೆಂಡೆಂಟ್ ಆಗಿದ್ದ ಅಭ್ಯಾಸ ಮುಂಚೆ. ನಾನು ಫಸ್ಟ್ ನನ್ನ ಕಾರ್ ತೊಗೊಂಡಾಗ 21 ವರ್ಷ ನನಗೆ. ಡಿಗ್ರಿ ಮುಗಿಸಿದ ತಕ್ಷಣ ಕಾರ್ ತೊಗೊಂಡೆ. ಸೊ ನಾನು ದುಡಿತಾ ಇದ್ದೆ ಅವಾಗಿಂದನೇ. ಆ ಆರ್ಕೆಸ್ಟ್ರಾಗೆ ಹೋಗ್ತಿದ್ದೆ. ಅಲ್ಲಿಂದ ಮತ್ತೆ ಮದುವೆ ಆದಮೇಲೆ ಸಿಂಗಿಂಗೇ ಪ್ರೊಫೆಷನ್ ಆಗೋಯ್ತು. ಬಿಕಾಸ್ ಹಿ ವಾಸ್ ಅ ಸಿಂಗರ್. ನಾವು ಸಿಂಗಿಂಗ್ ಪ್ರೊಫೆಷನ್ ಆಗೋಯ್ತು. ದಟ್ ವಾಸ್ ನೈಸ್. ಹಾಡ್ಕೊಂಡಿದ್ದು ಅದೊಂಥರ ಚೆನ್ನಾಗಿತ್ತು, ಡಿಫ್ರೆಂಟಾಗಿ. ಅದಾದಮೇಲೆ ಮತ್ತೆ ಕಷ್ಟ ಕಾಲಗಳು ಶುರು ಆಗೋಯ್ತು ನನಗೆ. ಅದೆಲ್ಲ ಆಗ್ತಿದ್ದಂಗೆ ನಾನು ಬ್ಯಾಂಡ್ ಶುರು ಮಾಡಿದೆ, ನನ್ನ ಫೀಮೇಲ್ ಬ್ಯಾಂಡ್, ಬರೀ ಹೆಣ್ಮಕ್ಳೇ ನುಡಿಸೋಂಥದ್ದು. ಅದನ್ನೆಲ್ಲ ಮಾಡ್ಕೊಂಡ್ಬಂದ್ವಿ. ಬಟ್ ಹಿಂಗೆ ಮಧ್ಯದಲ್ಲಿ ನಾನು ಹೇಳಿದೆಲ್ಲ ಸಿಕ್ಕಾಪಟ್ಟೆ ರೂಟ್ ಚೇಂಜ್ ಮಾಡಿದ್ದೀರ ಅಂತ. ಅಲ್ಲಿಗೆ ಒಂದು ಸ್ಟಾಪ್ ಆಗೋ ಥರ, ಏನಪ್ಪ ಮಾಡೋದು ಲೈಫಿನ, ಹೆಂಗೆ ಮುಂದಕ್ಕೆ ಹೋಗುತ್ತೆ ಅಂತ.
ಅವಾಗ ಸಿಕ್ಕಿದ್ದೆ ಮಜಾ ಟಾಕೀಸ್ ನನಗೆ. ರೆಮೋ ಅನ್ನೋ ಹೆಸರು ಹುಟ್ಟಿದ್ದು ನನ್ನ ಬ್ಯಾಂಡಿಂದ, ಬಟ್ ಅದು ಪ್ರಜ್ವಲಿಸಿದ್ದು ಅಂದರೆ ಆಚೆ ಕಾಣಿಸಿದ್ದು ಮಜಾ ಟಾಕೀಸ್. ಸೊ ರೆಮೋ ಹುಟ್ಟಿದ್ದು ಮಜಾ ಟಾಕೀಸಿಂದ ಅಂತ ಹೇಳಬೇಕಷ್ಟೇ. ಯಾಕಂದ್ರೆ ರೇಖಾ ಆಗಿದ್ದು ನಾನು, ರೆಮೋ ಆಗಿದ್ದು ನನ್ನ ಬ್ಯಾಂಡ್ಗೆನೆ. ನನ್ನ ಹೆಸರು ರೇಖಾ ಮೋಹನ್ ಅನ್ನೋದನ್ನು ರೆಮೋ ಮ್ಯೂಸಿಕ್ ಸ್ಪಾರ್ಕ್ ಅನ್ನೋದಕ್ಕೋಸ್ಕರ ರೆಮೋ ಅಂತ ಇಟ್ಕೊಂಡೆ. ಬಟ್ ಅಲ್ಲಿ ಅಷ್ಟೇನು ಹೆಸರಾಗಲಿಲ್ಲ. ಬಟ್ ಇಲ್ಲಿ ರೆಮೋ ಅನ್ನೋದು ಜನರಿಗೆ ಪರಿಚಯ ಆಗಿದ್ದು, ಹೆಚ್ಚು ಅನ್ನೋದಕ್ಕಿಂತ ಪರಿಚಯ ಆಗಿದ್ದೆ ಅಲ್ಲಿಂದನೇ ರೆಮೋ ಅಂತ. ಸೊ ಹಾಗಾಗಿ ಹುಟ್ಟಿದಲ್ಲಿಂದ ಅಂತ ಹೇಳಬೇಕು. ಅದಕ್ಕೆ ಮುಂಚೆ ಇಷ್ಟೆಲ್ಲ ಇತ್ತು, ಇಷ್ಟೆಲ್ಲ ಜರ್ನಿ ಇತ್ತು. ಬಟ್ ಈ ಜರ್ನಿನಲ್ಲಿ ಎಲ್ಲೋ ಒಂದ್ ಕಡೆ ಗ್ಯಾಪ್ ಅಲ್ಲಿ ನೀವು RJ ಕೂಡ ಆಗ್ತೀರಾ. ಹೌದು. ಸೊ ಹಾಡ್ತಾ ಇದ್ರಿ, ವಾಲಿಬಾಲ್ ಆಡ್ತಿದ್ರಿ, ಮಧ್ಯದಲ್ಲಿ ಮಾತಿನ ಶೋನಲ್ಲಿ RJ ಆಗೋದು ಹೇಗೆ ಅದು? ನನ್ನ ಫ್ರೆಂಡ್ ಒಬ್ಳಿದ್ಲು, ಅವಳು ಸಖತ್ತಾಗಿ ಮಾತಾಡ್ತೀರ ನೀವು, ಮಾತಾಡಿ ನೀವು, ಹಾಡಿ ನೀವು, ಹಾಡು ಜೊತೆಗೆ ಮಾತಾಡಿ RJ ಆಗಬಾರ್ದು. ಯಾಕೆ ನಾನು ಹೇಳಿದೆ ಅದಕ್ಕೆಲ್ಲ ಒಂದು ಟೆಕ್ನಿಕ್ ಇರಬೇಕು, ಟ್ಯಾಲೆಂಟ್ ಇರಬೇಕು. ಸುಮ್ಮನೆ ಇಲ್ಲೆಲ್ಲೋ ಮಾತಾಡ್ದಂಗಲ್ಲ. ನಾನು ಏನಿದೆ ಸಿಕ್ಕಾಪಟ್ಟೆ ತರಲೆ, ಸಿಕ್ಕಾಪಟ್ಟೆ ಮಾತು. ಹಿಂಗೆ ಅಂದರೆ ನಾನು ನಗಿಸ್ಬಿಟ್ಟು ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತೀನಿ. ನನ್ನ ಕಾಲೇಜಲ್ಲೂ ಹಂಗೆ ಮಾಡ್ತಿದ್ದೆ. ನೀವು ಸೇಫ್ ಆಗಿಬಿಡೋದು. ಸಿಕ್ಕಾಪಟ್ಟೆ ಎಷ್ಟು ಸಲ ನನ್ನ ಫ್ರೆಂಡ್ಸ್ ಸಿಕ್ಕಾಕೊಂಡಿದ್ದಾರೆ ಅಂದರೆ. ಬಟ್ ನನಗೊಂದು ಖುಷಿ ಏನಂದರೆ ಅವ್ರಿಗೆ ಏನಾದ್ರು ಬೇಜಾರಾದಾಗ ನನಗೆ ಫೋನ್ ಮಾಡ್ತಾರೆ. ಯಾಕೋ ನಂಗೆ ಮೂಡ್ ಅಪ್, ಪ್ಲೀಸ್ ನನ್ನ ಒಂಚೂರು ಯು ಶುಡ್ ಅಪ್ ಮೈ ಮೂಡ್ ಅಂತ. ನಾನು ಹೌದಾ ಅಂದ್ಬಿಟ್ಟು ನಾನು ಒಂದೆರಡು ಮಾತಾಡಿರ್ತೀನಿ ಅಷ್ಟೇ, ಆರಾಮಾಗ್ಬಿಡ್ತಾರೆ. ಆಮೇಲೆ ಎಷ್ಟೊಂದು ಸಲ ಹೇಳ್ತಾರೆ, ನಿಂಗೆ ಗೊತ್ತಿಲ್ಲ ಅವತ್ತು ನಾನೇನೋ ಬೇಜಾರಲ್ಲಿದ್ದೆ, ನಾನು ನಿಂಗೆ ಕಾಲ್ ಮಾಡಿದೆ, ನಿನ್ನಿಂದ ನಾನು ಆರಾಮಾಗ್ಬಿಟ್ಟೆ, ನಂಗೆ ನಿಂಗೆ ಹೇಳಲಿಲ್ಲ ಅಂತಾರೆ. ಸೊ ಅದೊಂದು ಖುಷಿ ಇದೆ. ಅದಕ್ಕೆ ನನ್ನ ಫ್ರೆಂಡ್ ಅಂದ್ರೆ ಯಾಕೆ ನೀವು ಮಾತಾಡಬಾರ್ದು, ಚೆನ್ನಾಗಿರುತ್ತೆ ಅಂತ. ಫೋರ್ಸ್ ಮಾಡಲ್ಲ ಅಂತ ಸುಮ್ಮನೆ ಹೋಗೊಂದು ವಾಯ್ಸ್ ಇಂಟರ್ವ್ಯೂ ಆಡಿಷನ್ ಥರ ಕೊಟ್ಟೆ, ಸೆಲೆಕ್ಟ್ ಆಗಿಬಿಟ್ಟೆ ನಾನು. ಅದು ನೋಡಿದ್ರೆ ಪ್ರಾಪರ್ ಕನ್ನಡ FM SFM ಅಂತ. ಸೊ ಅಲ್ಲಿ ಬಹಳ ಜನ ಪರಿಚಯ ಆದರು ನನಗೆ, ತುಂಬ ಜನ. ಅಲ್ಲಿ ಒಂದು ವರ್ಷದವರೆಗೂ ಕೆಲಸ ಮಾಡಿದೆ. ಅದಾದ್ಮೇಲೆ ಮತ್ತೆ ಈ ಇಶ್ಯೂಸ್ ಸ್ಟಾರ್ಟ್ ಆಯಿತು. ನನಗೆ ಸ್ವಲ್ಪ ಅನ್ಯಾಯ ತಡೆಯಲ್ಲ, ನಾನು ಬೇಡಾಗರು ನಮಸ್ಕಾರ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ. 1 ವರ್ಷ ಕೆಲಸ ಮಾಡಿದೆ RJ. ಓಕೆ. ಬಟ್ ಇದಿಷ್ಟು ಮಾಡಿದ್ರಲ್ಲಿ ನಿಮಗೆ ಸಖತ್ ಇಷ್ಟ ಅಂತ ಅನ್ಸಿದೆ ಅದು, ಹಾಡೋದು ಅಥವಾ ಮಾತಾಡೋದು ಅಥವಾ ಆಟ ಆಡೋದು? ಯಾವಾಗಲೂ ನಾನು ವಾಲಿಬಾಲ್ ಆಡೋದಂದ್ರೆ ತುಂಬ ಇಷ್ಟ. ಆಟನೇ, ಅದ್ರ ಮಜಾನೇ ಅದೇ ಮಜಾನೇ ಬೇರೆ. ಓಕೆ, ಈಗ ಮಜಾ ಟಾಕೀಸ್ ಬಗ್ಗೆ ಮಾತಾಡಬೇಕು. ರೆಮೋ ಅಂತ ಮನೆಗೂ ಚಿರಪರಿಚಿತರಾಗಿದ್ದು ಮಜಾ ಟಾಕೀಸ್ ಶೋ ಮೂಲಕ. ಸೊ ಮಜಾ ಟಾಕೀಸ್ ಶೋ ನಿಮಗೆ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಕೊಟ್ಟಿದೆ ಮ್ಯಾಮ್? ಮಜಾ ಟಾಕೀಸು ನನಗೆಲ್ಲ ಕೊಟ್ಟಿದೆ. ಲೈಫ್ ಕೊಟ್ಟಿದೆ, ದುಡ್ಡು ಕೊಟ್ಟಿದೆ, ಹೆಸರು ಕೊಟ್ಟಿದೆ, ಗೌರವ ಕೊಟ್ಟಿದೆ, ಒಂದು ಸ್ಥಾನ ಕೊಟ್ಟಿದೆ. ಅಂದರೆ ಜನರ ಮನಸ್ಸಲ್ಲಿ ನಿಲ್ಲೋದು ಭಾಳ ಕಷ್ಟ. ಹೌದು. 1-2 ವರ್ಷ ಬಂದು ಹೊಟ್ಟೋಗ್ತೀವಿ, 3 ವರ್ಷ ಬಂದು ಹೊಟ್ಟೋಗ್ತೀವಿ. ಜನ ಅಂದರೆ 100 ಜನ ಇರ್ತಾರೆ. ಈಗ ಒಂದು ಚಾನಲಲ್ಲೇ ಒಂದಷ್ಟು ಜನ ಬರ್ತಾರೆ. ಹೌದು. ಸೀರಿಯಲ್ ಮೂಲಕ ಇರ್ಬೋದು, ರಿಯಾಲಿಟಿ ಶೋಸ್ ಮೂಲಕ ಇರ್ಬೋದು, ಆ ಥರ ಎಷ್ಟೊಂದು ಚಾನಲ್ಗಳಿದೆ ಇವತ್ತು. ಯೂಟ್ಯೂಬ್ಗಳಿದೆ, ಹೌದು, ಇನ್ಸ್ಟಾಗ್ರಾಮ್ಗಳಿದೆ. ಇಂಥದ್ರಲ್ಲೂ ಜನ ಇವತ್ತಿಗೂ ನಮ್ಮನ್ನ ಜ್ಞಾಪಕ ಇಟ್ಕೋತಾರೆ. ಅಂದರೆ ಅಂಥ ಒಳ್ಳೆ ಕಾರ್ಯಕ್ರಮದಲ್ಲಿ ನಾನು ಇದ್ದೆ. ಸೊ ಐ ಆಮ್ ಲಕ್ಕಿ. ನಾನು ಅಂಥ ಒಳ್ಳೆ ಪ್ರೊಡಕ್ಷನಲ್ಲಿ, ಅಂಥ ಒಂದು ಕಾರ್ಯಕ್ರಮದಲ್ಲಿದ್ದೆ. ಯಾಕಂದರೆ ಎಲ್ಲ ದೊಡ್ಡವರೇ ಅಲ್ಲಿದ್ದು. ನನ್ನ ಮೊದಲನೇ ಸ್ಟೆಪ್ಪೇ ನಾನು ಅಂಥವ್ರ ಜೊತೆ ಹಾಕಿದ್ದು. ನಿಜವಾಗ್ಲೂ ನನಗೆ ಖುಷಿ ಇದೆ. ಸಜ್ಜನರ ಸಂಗಮ ಮಾಡೋ ಅನ್ನೋದು ಅಲ್ಲಿ ತಿಳ್ಕೊಂಡೆ ನಾನು. ಯಾಕಂದರೆ ಅಲ್ಲಿ ಪ್ರತಿಯೊಬ್ಬರು ನಾನು ಅಷ್ಟು ಸಪೋರ್ಟ್ ಮಾಡ್ತಾಯಿದ್ರು. ಮಂಡ್ಯ ರಮೇಶ್ ಸರ್ ಇರ್ಬೋದು, ಅಪರ್ಣ ಅವ್ರು ಇರ್ಬೋದು, ಆ್ಯಂಡ್ ಶ್ವೇತಾ ಚಂಗಪ್ಪ ಅವರು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ. ಅವ್ರು ಹೆಂಗೆ ಅಂದರೆ, ನಾನು ಹೇರ್ ಕಟ್ ಇರಲಿಲ್ಲ ಅವಾಗ, ಉದ್ದ ಇತ್ತು ಕೂದಲು ಫಸ್ಟ್ ಸೀಸನಲ್ಲಿ. ಅವ್ರು ಏನು ರೀ ನೀವು ಹಾಕೋ ಟೈರ್ಗೂ ನಿಮ್ಮ ಇದಕ್ಕೂ ಸಂಬಂಧನೇ ಇಲ್ವಲ್ರಿ, ಏನು ಕೂದಲೇ ತಿಂಗ್ ಕಟ್ಕೊತೀರ, ಒಂದು ಹೇರ್ ಕಟ್ಟಾರ ಮಾಡಿ ಒಂದು ಕರೆಕ್ಟಾಗಿ ಒಂದು ಪಿಕ್ಚರ್ ಕೊಡಿ ನೀವು ಅಂತ ಅವ್ರು ಹೇಳಿ ಕಟ್ ಮಾಡಿಸಿದ್ದಾರೆ. ಇವತ್ತು ನನ್ನ ಹೇರ್ ಸ್ಟೈಲ್ಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಇದಕ್ಕೆಲ್ಲ ಕಾರಣ ಹಾಗಾದ್ರೆ ಶ್ವೇತಾ ಚಂಗಪ್ಪ ಅವರೇ. ಆ್ಯಂಡ್ ಡೆಫಿನೆಟ್ ಆಗಿ ಎಲ್ಲ ಮೊದಲು ನೆನೆಸ್ಕೋಬೇಕಂದ್ರೆ ಅದು ಸೃಜನ್ ಲೋಕೇಶ್ ಅವರು. ಡೆಫಿನೆಟ್ಲಿ ನಮ್ಮ ಜಿ. ಯಾಕಂದರೆ ಅವರು ಒಂದು ಸ್ಥಾನ, ಅವತ್ತು ವೇದಿಕೆ ನಮಗೆ ಕೊಡದೇ ಇದ್ದಿದ್ರೆ, ಒಂದು ಧೈರ್ಯ ಕೊಡದೇ ಇದ್ದಿದ್ರೆ ರೆಮೋ ಅನ್ನೋದು ಕಾಣಿಸ್ಕೊತಾ ಇರಲಿಲ್ಲ ಬಹುಶಃ ಜನಕ್ಕೆ. ಅವ್ರು ಆ ಸ್ಪೇಸ್ ಕೊಟ್ಟರು ನಮಗೆ. ಏನು ಬೇಕೋ ಫ್ರೀಯಾಗಿ ಮಾಡು ನೀನು ಅಂತ ಮಾಡಕ್ಕೆ ಬಿಟ್ಟು ಧೈರ್ಯ ಕೊಟ್ಟರು. ಆಮೇಲೆ ಯಾವತ್ತೂ ನನ್ನ ಒಂದು ಕ್ಯಾರೆಕ್ಟರ್ಗಾಗಲಿ, ನಂದು ಏನೇ ಆಟಿಟ್ಯೂಡ್ ಏನೇ ಇರ್ಬೋದು ಅದನ್ನು ಯಾವತ್ತೂ ಅವ್ರು ಕಮ್ಮಿ ಮಾಡಿಸ್ಲಿಲ್ಲ. ನಾನು ದೊಡ್ಡ ಸ್ಟಾರು, ನೀನು ಹಿಂಗಿರಬೇಕು ಹಾಗೆಲ್ಲ ಅವ್ರು ನಡ್ಕೊಳ್ಳಿಲ್ಲ. ನಾನು ಹೆಂಗಿದ್ದೆ ನಾನು ಹಂಗೆ ನೀನಾಗಿರು ಅಂತ ಬಿಟ್ಬಿಟ್ಟು ನಾನು ಹಂಗೆ ಇದ್ದೆ ಅಲ್ಲಿ. ಅವ್ರು ಅದಕ್ಕೆ ಯಾವತ್ತೂ ಅಡೆತಡೆ, ನೀನು ಹಿಂಗೆ ಇರಬಾರ್ದು ಅಂತ ಯಾವತ್ತೂ ಹೇಳಿದವರಲ್ಲ ಅವರು. ಸೊ ನಂಗೆ ಅದು ತುಂಬ ಇಷ್ಟ ಆಗೋದು ಅಲ್ಲಿ ಇರೋದಕ್ಕೆ. ನಾನಾಗಿರ್ತಿದ್ದೆ, ನಾಟಕ ಮಾಡೋ ಅವಶ್ಯಕತೆ ಇರ್ತಾರೆ, ಖುಷಿಯಾಗಿರೋದಲ್ಲಿ ನನಗೆ. ಬಟ್ ಟ್ಯಾಲೆಂಟ್ ಹೇಳ್ತಾರಲ್ಲ ಮ್ಯಾಮ್, ಟ್ಯಾಲೆಂಟ್ ಇರೋದು ಮುಖ್ಯ ಅಲ್ಲ, ಟ್ಯಾಲೆಂಟ್ ಇರೋದನ್ನ ಗುರುತಿಸೋರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಅಂತ. ನಿಜವಾಗ್ಲೂ ಇದು ಸತ್ಯವಾದ ಮಾತು. ಯಾಕಂದರೆ ಈಗ ನೋಡಿ, ಇವಾಗ ನೀವೇ ತೊಗೊಳ್ಳೋಣ, ಈಗ ಯಾರನ್ನೋ ಹೋಗಿ ಮಾಡೋದಕ್ಕಿಂತ ಈಗ ನಮ್ಮ ಹತ್ರ ಬಂದಾಗ ನಾನು ಒಂದಷ್ಟು ಜನನ ರೀಚ್ ಆಗ್ತೀನಿ. ಇದು ಕೂಡ ವೇದಿಕೆ ನನಗೆ. ಹೌದು, ಇದು ಸಣ್ಣದಲ್ಲ, ಇದು ಕೂಡ ವೇದಿಕೆ. ಜನಕ್ಕೆ ರೀಚ್ ಆಗೋದಿದೆಯಲ್ಲ ತುಂಬ ದೊಡ್ಡ ವಿಷಯ. ಎಷ್ಟು ಕಷ್ಟಪಡ್ತಾರೆ, ಸ್ಟ್ರಗಲ್ ಮಾಡ್ತಾರೆ. ಅಯ್ಯೋ ನಾನು ಮುಖ ಪರಿಚಯ ಜನಕ್ಕೆ ಆಗಬೇಕು, ಜನ ನನ್ನ ಗುರುತಿಸ್ಬೇಕು ಅನ್ನೋದು. ನಮ್ಗೆ ಅದು ಸಿಕ್ಕಿದಾಗ ಅದನ್ನು ನಾವು ಉಪಯೋಗಿಸ್ಕೋಬೇಕು. ಅವ್ರು ವೇದಿಕೆ ಕೊಟ್ಟಾಗ ನಾನು ಫಸ್ಟ್ ಟೈಮು
ನಾನು ಮಾಡಲ್ಲ ಅಂತ ಹತ್ಕೊಂಡು ಕೂತಿದ್ದೆ ನಾನು, ನೀವೇನೋ ಅಂತೀರಾ ಅಂತ ರೇಗಿಸ್ತಾರೆ. ನಾನು ಆಮೇಲೆ ಕರೆದ್ರು, ಕ್ಯಾರವನ್ ಕರೆದ್ಬಿಟ್ಟು ಒಂದೇ ಮಾತು ಹೇಳಿದ್ರು, ನಿಮಗೆ ಜನ ಇವತ್ತು ನಾನು ನಿನ್ನ ಹೆಸರಿಟ್ಟು ಕರೆದು ನಾನು ನಿನ್ನ ರೇಗಿಸೋದಕ್ಕೆ ಜನ ನಿನ್ನ ನೋಡ್ತಾರೆ, ಜನ ನಗ್ತಾರೆ, ಅದು ತುಂಬ ದೊಡ್ಡ ವಿಷಯ. ನಗ್ಸೋದು ತುಂಬ ದೊಡ್ಡ ವಿಷಯ ರಮೋ, ನಿನಗೆ ಗೊತ್ತಿಲ್ಲ ಅದು. ನೀನು ಎಷ್ಟು ಜನಕ್ಕೆ ನೀನು ಖುಷಿ ಕೊಡ್ತಾ ಇದೆಯಾ ಗೊತ್ತಾ ನಿನಗೆ? ನೀನು ಅದನ್ನು ಅರ್ಥ ಮಾಡ್ಕೋ. ಪ್ಲಸ್ ಸೈಜ್ನ ನೀನು ಪ್ಲಸ್ ಪಾಯಿಂಟ್ ಮಾಡ್ಕೋಬೇಕು. ಕರೆಕ್ಟ್, ನಿಜ. ನೀನು ಹೇಳು, ಎಲ್ಲದೂ ಸಣ್ಣದಾಗಿ ನಿನಗೆ ಬೇಜಾರಾಯ್ತಾ, ನಾನು ಅದನ್ನು ಎಡಿಟ್ ಮಾಡ್ತೀನಿ ಅನ್ನೋರು. ಅಷ್ಟು ಫ್ರೀಡಮ್ ಕೊಟ್ಟಾಗ ಅಯ್ಯೋ ಹೌದಲ್ಲಪ್ಪ ಅಂತ ನಾನು ಅವತ್ತು ಅರ್ಥ ಮಾಡ್ಕೊಳ್ಳೋದು ಇದ್ರೆ ಅದು ನನ್ನ ದಡ್ತನ ಆಗಿದೆ. ಅಂಡ್ ಅವ್ರು ಅರ್ಥ ಮಾಡಿಸಿದ್ರು ಅದನ್ನ. ನೀವು ಹೇಳ್ದಂಗೆ ಆ ವೇದಿಕೆ ಸಿಗೋದು ಕಷ್ಟ, ಅಂತ ವೇದಿಕೆ ಸಿಗುತ್ತೆ ನಿಜ ನಿಜ. ಎಲ್ಲೆಲ್ಲೋ ಸಿಗ್ಬೋದು ಅಂತ ಅದನ್ನು ನಾವು ಕರೆಕ್ಟಾಗಿ ನಾವು ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಐ ಆಮ್ ಲಕ್ಕಿ ಇನ್ ದಟ್ ವೇ. ಐ ಆಲ್ವೇಸ್ ಥ್ಯಾಂಕ್. ನಾನು ಯಾವತ್ತೂ ದೇವ್ರನ್ನ ಬೇಡ್ಕೋತೀನಿ ಅವ್ರನ್ನ ಚೆನ್ನಾಗಿಟ್ಟಿರಪ್ಪ ಅಂತ. ಮಜಾ ಟಾಕೀಸ್ ಅಂಥ ಶೋಗಳು ಒಂಥರ ಚಾಲೆಂಜಿಂಗ್ ಆಗಿರುತ್ತೆ. ಬಿಕಾಸ್ ಅದರಲ್ಲಿ ಸಿಂಗಿಂಗ್ ಮಾತ್ರ ಅಲ್ಲ, ಬಿಕಾಸ್ ನೀವು ಅಲ್ಲಿ ಬ್ಯಾಂಡ್ ಆಗಿ ಕೂರ್ತಿದ್ರಿ. ಸೊ ಸಿಂಗಿಂಗ್ ಜೊತೆಗೆ ಅಲ್ಲಿ ಒಂದು ಕಾಮಿಡಿ ಟೈಮಿಂಗ್ ಇರಬಹುದು, ಸೆನ್ಸ್ ಆಫ್ ಹ್ಯೂಮರ್, ಇದು ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ಆ ಶೋ ಅಲ್ಲಿ ನೀವು ಫೇಸ್ ಮಾಡಿದಂಥ ಚಾಲೆಂಜಸ್ ಏನು? ಬಿಕಾಸ್ ಸೃಜನ್ ಸರ್ ಟಾಕಿಂಗ್ ಸ್ಟಾರ್, ಅವ್ರ ಮಾತು ಬಗ್ಗೆ ದೂಸರ ಮಾತಿಲ್ಲ. ಸೊ ಏನೇನು ಚಾಲೆಂಜಸ್ ಫೇಸ್ ಮಾಡಿದ್ರಿ ಅದರಲ್ಲಿ? ಚಾಲೆಂಜಸ್ ಅನ್ನೋದಕ್ಕಿಂತ ನೋಡಿ, ಸ್ಟಾರ್ಟಿಂಗು ನನಗೆ ಒಂಥರ ಏನಪ್ಪ ಸೈಡಲ್ಲಿ ಕೂತ್ಕೋಬೇಕಾ ನಾನು, ಅಯ್ಯೋ ಬಿಡೋ ಏನೋ ಹಾಡಿರಲ್ಲ, ಅಯ್ಯೋ ಏನು ನಮ್ಮನ್ನ ಯಾರು ನೋಡ್ತಾರೆ, ಸೈಡಲ್ಲಿ ಇರ್ತೀನಿ ಅನ್ನೋದು ನನಗೊಂದು ಇದು. ಅವಾಗ ಏನು ಮಾಡ್ತಿದ್ದೆ, ಬೇರೆಯವ್ರನ್ನೂ ಕಳಿಸ್ಬಿಟ್ಟಿದ್ದೀನಿ ಸಿಂಗರ್ಸ್ನ ನಾನು. ಅಯ್ಯೋ ಬೇರೆ ಸಿಂಗರ್ಸ್ ಹೋಗಿ ನಂಗೆ ಶೋ ಇರ್ತಿತ್ತು, ನಾನು ಮುಂಚಿಂದನೇ ಶೋಸ್ ಮಾಡ್ತಾಯಿದ್ದೆ, ಕಾನ್ಸರ್ಟ್ಸು ಅಲ್ಲಿ ಹೊಟ್ಟೋಗ್ತಿದ್ದೆ. ಆಮೇಲೆ ನೋಡಿದ್ರೆ ಜನ ನಮ್ಮನ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನನ್ನ ಗುರ್ತಿಡಿದ್ರು ಫಸ್ಟ್ ಟೈಮು. ನಾನು ಅವತ್ತೇ ಇಲ್ಲಪ್ಪ ನಾವು ನಿಯತ್ತಾಗಿರ್ಬೇಕು ಇದಕ್ಕೆ ಅಂತ ಅವ್ರು ಏನು ಕೊಟ್ಟರು ನಾನು ಮಾಡ್ತಾ ಇದ್ದೆ. ಆಮೇಲೆ ಅವ್ರಿಗೆ ಆ ಕಾನ್ಫಿಡೆನ್ಸ್ ಇತ್ತು, ಕರೆದ್ರೆ ಮಾಡ್ತಾಳೆ. ಎಷ್ಟು ನಾವು ಪ್ಲಾನೇ ಮಾಡ್ತಾ ಇರಲಿಲ್ಲ, ಆನ್ ಸ್ಪಾಟ್ ಎಲ್ಲನೂ. ಆ್ಯಂಡ್ ಅವ್ರಿಗೆ ಆ ನಂಬಿಕೆ ಇತ್ತು, ಇವಳು ಹಿಂಗೆ ಕೊಟ್ಟರೆ ಹಿಂಗೆ ಕೊಡ್ತಾಳೆ, ಇವಳು ಮಾಡ್ತಾಳೆ, ಇವಳನ್ನ ಕರೆದ್ರೆ ಇವಳು ಹಿಂಗೆ ಮಾಡ್ತಾಳೆ ಅಂತ. ಎಷ್ಟೋ ಜನ ನನಗೆ ಹೇಳ್ತಾರೆ, ಮೇಡಮ್ ನಿಮ್ಮ ಸಿಂಗಿಂಗಿಂತ ನಿಮ್ಮ ಡ್ಯಾನ್ಸ್ ಇಟ್ಟು ನಮಗೆ ಅಂತ. ಯಾಕಂದರೆ ಮಜಾ ಟಾಕೀಸಲ್ಲಿ ಬಂದವರೆಲ್ಲ ಆಡಿಯನ್ಸಾಗಿ ಬರೋರು, ನಾನು ರೆಮೋ ಜೊತೆ ಡ್ಯಾನ್ಸ್ ಮಾಡಬೇಕು ಆ ಥರ ಒಂದು ಫಸ್ಟ್ ಅನ್ಸೋದು ಹೆಂಗಪ್ಪ ಮೈ ಚಳಿ ಬಿಟ್ಟಿರಬೇಕು. ಕರೆಕ್ಟ್. ಹೆಂಗಪ್ಪ ಈಗ ಇವ್ರು ಬರ್ತಾರೆ, ಇವ್ರು ಕೈ ಹಿಡ್ಕೊಂಡು ನಾನು ಡ್ಯಾನ್ಸ್ ಮಾಡಬೇಕು, ಇವ್ರನ್ನ ನಾನು ಮಾತಾಡಬೇಕು ಇವ್ರ ಜೊತೆಗೆ. ಕೆಲವು ಸಲ ಏನಂದರೆ ಓಕೆ ನೀನು ಇವ್ರ ಹೆಂಡತಿ ಅಂತೆ, ನೀನು ಹಿಂಗಂತೆ ಅಂತೆಲ್ಲ ಬಂದಾಗ ನಂಗೆ ಅದೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಅನ್ಸೋದೆ ಹೊರತು. ಆಮೇಲೆ ನಗ್ಸ್ಬೇಕು. ಆಮೇಲೆ ಜನ ಸಿಕ್ಕಿದಾಗ ತುಂಬ ವಯಸ್ಸಾದವ್ರು ಸಿಕ್ಕಿದಾಗ ಹೇಳೋರು ನನಗೆ, ವಾಕಿಂಗ್ ಎಲ್ಲ ಬರೋರು, ಪಾಟ್ಗೀರ್ಗೆಲ್ಲ ಹೋದರೆ ಹೇಳೋರು, ಹತ್ಕೊಂಡೆಲ್ಲ ಹೇಳೋರು ಇದ್ದಾರೆ ಅಂತ. ನಿಮ್ಮ ಶೋನ ನೋಡಿ ನಾವು ಸಮಾಧಾನ ಮಾಡ್ಕೊಂಡಿದ್ದೀವಮ್ಮ, ನಮ್ಮ ಮಕ್ಕಳು ಊರಲ್ಲಿಲ್ಲ, ಇದು ಔಟ್ ಆಫ್ ಕಂಟ್ರಿ ಇದ್ದಾರೆ, ಬಟ್ ನಮಗೆ ನೀವು ಖುಷಿ ಕೊಡ್ತೀರಾ, ದಯವಿಟ್ಟು ಸೃಜನ್ ಹೇಳಬೇಕು, ನೀವೇ ನಮ್ಮ ಮಕ್ಕಳಾಗಿದ್ದೀರಾ, ಈ ಮಾತೆಲ್ಲ ನಾನು ಕೇಳಿದ್ದೀನಿ. ಸೊ ಅದೊಂಥರ ಖುಷಿ ಅಷ್ಟೇ. ಮ್ಯಾಮ್, ಇವಾಗ ನಾವು ಆಡಿಯನ್ಸ್ ಆಗಿ ಮಜಾ ಟಾಕೀಸ್ ನೋಡಿದಾಗ ಈಗ ನೀವು ಹೇಳ್ದಂಗೆನೇ ತುಂಬ ಎಂಟರ್ಟೈನಿಂಗ್ ಶೋ. ನಮಗೆ ನಕ್ಕು ನಮಗೆ ಸುಸ್ತಾಗ್ಬಿಡೋದು, ಅಷ್ಟು ನಕ್ಕಿರ್ತೀವಿ ನಾವು. ಬಟ್ ತೆರೆ ಹಿಂದೆ ಏನೇನೆಲ್ಲ ತಮಾಷೆಗಳು ನಡೀತಾ ಇದ್ವು ಶೋ ಟೈಮಲ್ಲಿ? ನೀವು ಆನ್ ಸ್ಕ್ರೀನ್ ಎಷ್ಟು ನಗ್ತಿರೋ, ನಾವು ಈ ರಿಹರ್ಸಲ್ ಎಲ್ಲ ಮಾಡ್ಬೇಕು, ಡಬಲ್ ನಗ್ತಿದ್ವಿ. ಅದಕ್ಕಿಂತ ತರಲೆಗಳು ನಡೀತಾ ಇರ್ತವೆ. ಕೆಲವೆಲ್ಲ ನಾವು ಹಾಕಂಗಿಲ್ಲ, ಕೆಲವು ಫಿಲ್ಟರ್ ಅದೆಲ್ಲೂ ಕೂರಿ ನನಗಂತೂ ಬರೀ ಕಿರಿಕೆ. ವೆರಿ ಗುಡ್ ಫ್ರೆಂಡ್ಸ್, ತರಲೆ ಮಾಡ್ಕೊಂಡು ಅವ್ರು ನನ್ನ ರೇಗ್ಸೋದು, ಕೀಟ್ಲೆ ಮಾಡೋದು, ಅದಕ್ಕೆ ಜೀ ಬಂದು ಅವ್ರು ಹೊಡೆಯೋದು, ಸಖತ್ ಮಜಾ ಮಾಡ್ತಿದ್ದೆ. ಆ್ಯಂಡ್ ನಾನು, ನಮ್ಮ ರಾಣಿ ಶ್ವೇತಾ ಚೆಂಗಪ್ಪ ಅವರು, ನಾನು, ಆಮೇಲೆ ಅಪರ್ಣ ಅವರು, ನಾವೆಲ್ಲ ಒಂದು ಟೀಮ್ ಇದ್ವಿ, ಮಾಲಿನಿ ಅಂತಿದ್ರು. ನಾವು 4 ಜನ ಒಂದು ಸೋಫಾನಲ್ಲಿ ಕೂತ್ಕೊಳ್ಳೋದು, ಅಲ್ಲಿ 3 ಜನ ಕೂರಕ್ಕಾಗೋದು, ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದು. ನಮ್ಮ ಜಾಗ ಅಲ್ಲಿ ಯಾರೋ ಕೂತ್ಕೊಳ್ಳೋಂಗಿಲ್ಲ. ಮಂಡ್ಯ ರಮೇಶ್ವರ ಯೋಗ ಕೂತ್ಬಿಟ್ಟ ಬಂತ ಶ್ರಮ ತಾಯಿ ಎದ್ದೋಗ್ತೀನಿ. ನಾವು ಅಷ್ಟು ಜನ ಏನ್ರೆ ನಮ್ಮ ಜಾಗ ಅಂತ ರೇಕ್ಸ್ ಅವ್ರು ಹೇಳಿ ಕೊಂಡ್ಕೊಂಡ್ಬಿಟ್ಟಿದ್ದೀರ ನೀವು 4 ಜನ ಅಂತ. ಆಮೇಲೆ ಪಿಸ ಅಂತ ನಗೋದು, ಅವ್ರ ಜಿ ಫುಲ್ಲು ಸೀರಿಯಸ್ ಆಗಿ ಥಿಂಗ್. ಅಂಡ್ ಜಿ ಹೆಂಗೆ ಅಂದರೆ ಅವರು ಸೀರಿಯಸ್ ಆಗೆಲ್ಲ ಬೈಯಲ್ಲ. ಅವರು ಏನು ಮಾಡ್ತಿದ್ದೀರಾ ಕುತ್ಕೊಳ್ಳಿ ಇಷ್ಟು ಬಿಟ್ಟರೆ ಇದಕ್ಕೆ ಮೇಲೆ ಯಾವತ್ತೂ ಮಾತಾಡಿಲ್ಲ ಅವರು. ಬೈಯೋದು, ರೇಗೋದು ನಾನು ಯಾವತ್ತೂ ನೋಡಿಲ್ಲ ಅವ್ರನ್ನ ಇಷ್ಟು ವರ್ಷದಲ್ಲಿ. ಏನಾದರೂ ಹೇಳ್ತಾರೆ, ಅದನ್ನ ಏನು ಮಾಡ್ತಾ ಇದ್ದೀರಾ, ಕೆಲಸ ಮಾಡೋದು ಬೇಡವಾ ನೀವು ಅಂತ. ಇಷ್ಟು ಬಿಟ್ಟರೆ ಅವ್ರಿನ್ ಯಾವತ್ತು ಒಂಥರ ಸಿಡ್ಕಾಡೋದು, ರೇಗಾಡೋದು ಅದನ್ನೆಲ್ಲ ತುಂಬ ಕಲ್ತಿದ್ದೀನಿ ನಾನು. ಯಾಕಂದರೆ ಈಗ ಒಂದು ಟೀಮ್ ಅಂದಾಗ ನಾನು ಇವಾಗ ನಮ್ಮ ಬ್ಯಾಂಡ್ ಮಾಡಿದಾಗ್ಲೇ ರೇಗಾಡ್ಬಿಡ್ತಿದ್ದೆ, ಏನು ಹಿಂಗಾಡ್ತೀರಾ ಹಂಗಾಡ್ತೀರಾ. ಅವ್ರು ಎಷ್ಟು ಆರಾಮಾಗಿ ಕಂಟ್ರೋಲ್ಡ್ ಆಗಿರೋರು ಅಂದರೆ ಅವ್ರು ನೋಡಿದ್ರೆ ನಮ್ಗೆ ಇತ್ತು ತರಲೆ ಮಾಡಬಾರ್ದಪ್ಪ ಅನ್ಸೋದು. ಬಟ್ ಅವರು ಸೇರ್ಕೊಳ್ಳೋರು ನಮ್ಮ ಜೊತೆ. ಅಯ್ಯೋ, ಅದಾದಮೇಲೆ ಸ್ಟೇಜ್ ಮೇಲೆ ಒಂದಷ್ಟು ಮಜಾಗಳಿರೋದು, ಆ ಕಣ್ಣಲ್ಲೇ ಮಾತಾಡ್ಕೊತಿದ್ವಿ ಎಲ್ಲರೂ, ನಗೋದು, ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ ಏನಪ್ಪ ಅಂತ, ನಾವು ಮಾತ್ರ ಅರ್ಥ ಆಗ್ತದೆ. ಅಯ್ಯೋ, ಸಿಕ್ಕಾಪಟ್ಟೆ ಮಜಾ ಮಾಡ್ತಿದ್ವಿ ನಾವು. ನೀವು ಬರವಣಿಗೆ ಇಷ್ಟ ಅಂತ ಹೇಳಿದ್ರಿ, ಲಿರಿಕ್ಸ್ ಬರೆಯೋದಕ್ಕೆ ಇಷ್ಟ ಅಂತ. ಮನಿಕೆ ಮಗೆ ಹಿತೆ ಈ ಹಾಡಿನ ಕನ್ನಡ ಲಿರಿಕ್ಸ್ ನೀವು ಬರೀತೀರಾ. ಸೊ ಫಸ್ಟು ಬರವಣಿಗೆ ಬರಿಬೇಕು ನಾನು ಅಂತೆಲ್ಲ ನಿಮಗೆ ಶುರುವಾಗಿದೆಯಲ್ಲಿ, ಯಾರಿಂದ ಇದೊಂದು ಬಂದಿದ್ದು ಬರವಣಿಗೆ ಬಗ್ಗೆ?
ನಮ್ಮ ಅಜ್ಜಿ ಬರಿತಾ ಇದ್ರು ದೇವ್ರ ಹಾಡುಗಳು. ಅವರೊಂದು 2000 ಹಾಡುಗಳು ಬರೆದಿದ್ದಾರೆ, ಎಲ್ಲ ಲ್ಯಾಂಗ್ವೇಜ್, ಕನ್ನಡ, ತಮಿಳ್, ತೆಲುಗು ಎಲ್ಲ ಬರೆದಿದ್ದಾರೆ ಅವರು. ಅವ್ರು ಓದಿದ್ದು ಬರೀ 4ನೇ ಕ್ಲಾಸ್ ಅಂತೆ. ಅದಾದಮೇಲೆ ನಮ್ಮಪ್ಪ ಬರಿತಾ ಇದ್ರು. ಅವರು ಡ್ರಾಮಾಸ್ಗೆಲ್ಲ ಮ್ಯೂಸಿಕ್ ಮಾಡ್ತಾಯಿದ್ರು. ಶ್ರೀನಾಥ್ ಅಂಕಲ್, ಸುಂದರರಾಜ್ ಅಂಕಲ್ ಇವ್ರಿಗೆಲ್ಲ ಮಾಡ್ತಾಯಿದ್ರು. ಸೊ ಅದು ನೋಡಿ ನಾನು ಇನ್ಸ್ಪೈರ್ ಆಗಿದ್ದೆ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ನಾನು ತುಂಬ ಸಣ್ಣವಳಿದ್ದಾಗ ನಮ್ಮೂರು ಮಾಗಡಿ ಹತ್ರ ಬರುತ್ತೆ. ಆವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೆ. ಅವಾಗ 1-2 ಲೈನ್ ಬಂತು. ಅದೇ ಫಸ್ಟ್ ಬರ್ತಿದ್ದು ನನ್ನ ಹಾಡು, ಇದೇ ನೋಡು ಮಾಗಡಿ ಇಲ್ಲೇ ತಿಂದೆ ಸೀಗಡಿ ಅಂತ ಬರ್ತಿದ್ದೆ. ಆಮೇಲೆ ಶ್ರೀಪತಿ ಹಳ್ಳಿ ಅಂತ ನಮ್ಮೂರು, ಇದೇ ನೋಡು ಶ್ರೀಪತಿ ಹಳ್ಳಿ, ಇಲ್ಲಿನ ಕ್ಲೈಮೇಟ್ ತುಂಬಾ ಚಳಿ ಅಂತ. ಐ ವಾಸ್ ಇನ್ 4th or something. ಇದೆಲ್ಲ ಯೂಸ್ ಆಯ್ತಾ ಯಾವ್ದಾದ್ರು ಹಾಡಲ್ಲ? ಆಮೇಲೆ ಇವತ್ತೇ ಫಸ್ಟ್ ಟೈಮ್ ಹೇಳ್ತಾರೆ. ಅದಕ್ಕೊಂದು ಟ್ಯೂನ್ ಹಾಕೊಡ್ಬೇಕು ಇವಾಗ. ಮತ್ತೆ ಇದೇ ಟ್ಯೂನೇ ಇದೆ. ನಾನು ಟ್ಯೂನು ಹಾಕಿ ಆ ಏಜಲ್ಲೇ ನಮ್ಮ ಅಣ್ಣ ರೇಗ್ಸೋದು ಬಂದ್ಬಿಟ್ಟು, ನೀವು ನೋಡಮ್ಮ ಮಾಗಡಿ ಮೇಲೆಲ್ಲ ಹಾಡು ಬರ್ದಾಳೆ ಅಂತ. ಅವ್ರು ಕಾಮಿಡಿ, ಇದು ಯಾವುದಿದು ಕಾಮಿಡಿ, ಮಾಗಡಿ ಮೇಲೆಲ್ಲ ಬರೀತೀಯಾ ಅಂತ. ನಾನು ಹಂಗೆ ಅನ್ನಿಸ್ತು, ನಾನು ಬರ್ದೆ ಅಂತ ನಾನು ಹೇಳ್ತಿದ್ದೆ. ಸೊ ಅಲ್ಲಿಂದ ಶುರುವಾಗಿದ್ದು. ಕ್ಲಾಸಲ್ಲಿ ಏನಂದರೆ, ನೀವು ಮಜಾ ಟಾಕೀಸಲ್ಲಿ ನೋಡಿರ್ತೀರ, ತರಲೆ ಹಾಡುಗಳು ಬರೀತಿದ್ದೆ. ಅದು ಕ್ಲಾಸಲ್ಲಿ ಸ್ಕೂಲಲ್ಲಿ ರೇಗಿಸ್ಕೊಂಡು ಹಾಡುಗಳನ್ನ ಬರೆಯೋದು ಫ್ರೆಂಡ್ಸ್ಗೆ, ಮಿಸ್ಗಳಿಗೆ. ಅದು ಅಭ್ಯಾಸ ಆಗ್ಬಿಟ್ಟಿತ್ತು. ಈಗ ಫೇಮಸ್ ಟ್ಯೂನ್ಸ್ಗೆ ತರಲೆ ಬರೆಯೋದು ಬರೆಯೋದಂದ್ರೆ ಹೇಳೋದು ಸುಮ್ಮನೆ. ಸೊ ಅದು ಇಲ್ಲಿಗೆ ಅದು ಯೂಸ್ ಆಯ್ತು, ಬರೀತಾ ಇದ್ದೆ. ಅದಾದಮೇಲೆ ತುಂಬ ಒಂದು ಕಾಲೇಜಿಗೆ ಬರ್ತಿದ್ದಂಗೆ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡೆ. ಅದನ್ನೆಲ್ಲ ಆಲ್ಬಮ್ಸ್ಗೆಲ್ಲ ಬರೀತಾ ಇದ್ದೆ. ಫ್ರೆಂಡ್ಸ್ಗೆಲ್ಲ ಗೊತ್ತಿತ್ತು, ಅವ್ರಿಗೆಲ್ಲ ತುಂಬ ಇಷ್ಟ ನಾನು ಬರೋದು. ಆಮೇಲೆ ಹರಿಕೃಷ್ಣ ಅವ್ರು ತುಂಬ ಬರ್ಸಿದ್ದಾರೆ ನನ್ನ ಹತ್ರ. ಶಿವಲಿಂಗು ಅಂತ ಒಂದು ಮೂವಿ ಇದೆ, ಅದಕ್ಕೂ ಬರ್ಸಿದ್ದಾರೆ. ಈ ಥರ ತುಂಬ ಬರೆದಿದ್ದೀನಿ. ಕೆಲವು ಬೇರೆ ಎಲ್ಲ ಬರೆದಿದ್ದೀನಿ, ಹೆಸರುಗಳಿಲ್ಲ ಅದರಲ್ಲಿ. ಆ ಥರ ಬರ್ಕೊಂಡು ನನ್ನ ಫ್ರೆಂಡ್ಸ್ದೆಲ್ಲ ಆಲ್ಬಮ್ಸ್ ತುಂಬ ಬರ್ತಿದ್ದೀನಿ. ನಮ್ಮದೇ ಆಲ್ಬಮ್ಸ್ ಇತ್ತು. ಹಂಗೆ ಬಂದಾಗ ರ್ಯಾಪಿಡ್ ರಶ್ಮಿ ಇದೊಂದು ಮಾಡೋಣ ಅಂತ ನಾನು ಅವಳು ಮೀಟ್ ಮಾಡಿ ತುಂಬ ವರ್ಷಗಳಾಗಿತ್ತು. ಅವಳು ಹೇಳಿದೆ, ಮನಿಕೆ ಮಕ್ಕಳು ಐತೆ ಮಾಡೋಣ ಅಂತ. ನೋಡೋಣ ಆಯಿತು ಅಂತ ಅಂದೆ. ಸಡನ್ನಾಗಿ ಫೋನ್ ಮಾಡಿಬಿಟ್ಲು. ನಾನು ಐ ವಾಸ್ ಟ್ರಾವೆಲಿಂಗ್, ಸಾಂಗ್ ಬರೀ ಅಂತ. ಅಮ್ಮ ತಾಯಿ ಹಿಂಗೆಲ್ಲ ಬರೆಯೋಕ್ಕಾಗಲ್ಲ ಅಂತ. ಸರಿ ಬರ್ತಿದ್ದಂಗೆ ರಾತ್ರಿ ಬಂದ್ಬಿಡು ಅಂತ. ಶೋ ಮುಗಿಸ್ಕೊಂಡು ನೈಟ್ ಹೋಗಿದ್ದು 11:30 ಹಂಗೆ ಹೋಗ್ಬಿಟ್ಟು ಬರೆದು ಎಲ್ಲ ಅವಾಗಲೇ ಹಾಡಿ ಎಲ್ಲ ಮುಗಿಸಿ ಮಾಡಿದ್ದೆ. ಆಮೇಲೆ ಕೆಲವು ಬೇರೆ ಲ್ಯಾಂಗ್ವೇಜ್ ಸಾಂಗ್ಸ್ನ ಕನ್ನಡದಲ್ಲಿ ಬರೆದು ನನ್ನ ಸಮಾಧಾನಕ್ಕೆ ಸುಮ್ಮನೆ ಬರೆದು ನಾನು ಹಾಡ್ಕೊತಿದ್ದೆ. ಕೆಲವು ಟ್ಯೂನ್ಸ್ ಇಷ್ಟ ಆಗೋದು ನನಗೆ. ನಿಮ್ಮನ್ನ ಟಿವಿನಲ್ಲಿ ನೋಡಿರೋದಕ್ಕೂ ಇವಾಗ ನಾನು ಇಲ್ಲಿ ನಿಮ್ಮ ಜೊತೆ ಮಾತಾಡ್ತಿರೋದಕ್ಕೂ ಇಷ್ಟೊಂದೆಲ್ಲ ಟ್ಯಾಲೆಂಟ್ ಒಬ್ಬರಲ್ಲಿ ಇದೆಯಾ ಅಂತ ಅನ್ಸುತ್ತೆ. ನಿಜವಾಗ್ಲೂ ನಾನು ಇದು ಮಾಡ್ತಿಲ್ಲ, ನಿಮಗೆ ಹೊಗಳಕ್ಕಂತ ಹೇಳ್ತಿಲ್ಲ, ಬಟ್ ನಿಜವಾಗ್ಲೂ ಮಲ್ಟಿ ಟ್ಯಾಲೆಂಟೆಡ್ ಅನ್ಸುತ್ತೆ. ಆ್ಯಂಡ್ ನಿಮ್ಮ ಬದುಕಿನ ಮತ್ತೊಂದು ಮಜಲು ನಮ್ಮೆಲ್ರಿಗೂ ಗೊತ್ತಾಗಿದ್ದು ಸೂಪರ್ ಕ್ವೀನ್ ರಿಯಾಲಿಟಿ ಶೋ ಮೂಲಕ. ಸೊ ಸೂಪರ್ ಕ್ವೀನ್ ರಿಯಾಲಿಟಿ ಶೋ, ಅದರ ಜರ್ನಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಸೂಪರ್ ಕ್ವೀನು ನೋಡಿ ಹೇಳಿದ್ರೆ ಮೈ ಜುಮ್ಮಂತ. ಏನಂದರೆ ಮಜಾ ಟಾಕೀಸ್ ಒಂಥರ ಹೆಸರು ಕೊಟ್ಟರೆ ನನಗೆ. ಅಂದರೆ ಹೇಳಿದ್ರೆ ರೆಮೋ ಹುಟ್ಟಿದ ಮಜಾ ಟಾಕೀಸಿಂದ. ಆದರೆ ಬೆಳೆದಿದ್ದು ಅಂದರೆ ಬೆಳೆಯೋಕ್ಕೆ ಶುರು ಮಾಡಿದ್ದು ಸೂಪರ್ ಕ್ವೀನ್ ಅಂತ ಹೇಳ್ಬೋದು. ಯಾಕಂದರೆ ಸೂಪರ್ ಕ್ವೀನಲ್ಲಿ ಏನಾಯ್ತು ಅಂದರೆ ಅಲ್ಲಿ ಎಲ್ಲ ಥರ ಒಂದು ಆ್ಯಕ್ಟಿವಿಟೀಸು ನಾನು ಅಂದ್ಕೊಂಡಿರಲಿಲ್ಲ. ನಾನು ಈ ಥರ ಮಾಡ್ಬೋದಾ, ನನಗೆ ಹಿಂಗೂ ಆಗುತ್ತಾ ಅಂತ. ಆ್ಯಂಡ್ ನನಗೆ ಎಷ್ಟೋ ವರ್ಷದ ಆಸೆಗಳಿತ್ತು, ಈ ಥರ ಒಂದು ವೇಷಗಳು ಹಾಕ್ಕೋಬೇಕು ಅಂತ. ಅದೆಲ್ಲ ನೆರವೇರಿತು. ಫಸ್ಟ್ ಅವ್ರು ಕಾಲ್ ಮಾಡಿದಾಗ ನನಗೆ ಹಿಂಗೆ ಒಂದು ಕಾರ್ಯಕ್ರಮ ಇದೆಯಮ್ಮ, ಆದಷ್ಟು ಬೇಗ ನಿನ್ನ ಕರ್ಸ್ಕೊತೀನಿ ಅಂತ ಅಂದರು. ಶ್ರೀಕಾಂತ್ ಸರ್. ನಾನು ಹೌದಾ ಸರ್, ಶಾಕ್ಟ್. ಅಂದರೆ ಜೀ ಕನ್ನಡಾಗ ನಾನು ಹೋಗ್ತೀನಿ ಅಂತ ನಾನು ಕನ್ಸ್ಮನ್ಸಲ್ಲೂ ಅಂದ್ಕೊಂಡಿರಲಿಲ್ಲ, ನಾನು ಅಂದ್ಕೊಂಡೇ ಇರಲಿಲ್ಲ. ಆಮೇಲೆ ಸರಿ ಮತ್ತೆ ಫೋನ್ ಮಾಡಿದ್ರು, ಬಂದ್ಬಿಡಮ್ಮ ಪ್ರೋಮೋ ಶೂಟ್ ಇದೆ ಅಂತ. ತುಂಬ ಒಂದು ಏನು ಹೇಳ್ತಾರೆ, ಕಮ್ಮಿ ದಿನದಲ್ಲಿ ಫಿಕ್ಸ್ ಆಗಿದ್ದು. ಸರಿ ಅಂತ ಹೋದೆ. ಪ್ರೋಮೋ ಶೂಟ್ ಆಯಿತು. ಪ್ರೋಮೋಗೆ ಒಳ್ಳೆ ಕಾಸ್ಟ್ಯೂಮ್ಸು, ತುಂಬ ಚೆನ್ನಾಗಿತ್ತು ಕಾಸ್ಟ್ಯೂಮ್ಸ್ ಎಲ್ಲ. ಕಾಸ್ಟ್ಯೂಮ್ಸ್ ಹಾಕೊಂಡು ಬಂದು ಅದು ಡ್ರಮ್ಸ್ ನುಡ್ಸೋತಾರಲ್ಲ, ನನಗೆ ಪ್ರೋಮೋ ಮಾಡಿದ್ರು. ನಾನು ಡ್ರಮ್ಸ್ ಅಷ್ಟೆಲ್ಲ ನುಡ್ಸೋದಿಲ್ಲ ಅಂದೆ. ಏನೋ ನುಡ್ಸಿ ಅಂದರು. ಬರಷ್ಟು ನುಡಿಸ್ದೆ ನಾನು, ಬರೋದೇ ನಾಟ್ ಪ್ರೊಫೆಷ್ನಲಿ. ಅವರು ಈ ರಂಗೋಲಿ ಇದು ಕಲರ್ಸ್ ಎಲ್ಲ ಡ್ರಮ್ಸ್ ಮೇಲೆ ಹಾಕ್ಬಿಟ್ಟಿದ್ದಾರೆ. ನಾನು ಹಿಂಗೆ ಹೊಡೆದ್ರೆ ಆ ಕಲರಲ್ಲೇ ಹೌದು. ಸೊ ನಂಗೆ ಅದೆಲ್ಲ ತುಂಬ ಮೊದಲೇ ಫ್ಯಾಂಟಸಿ ಜಾಸ್ತಿ. ನನಗೆ ಕಲರ್ಸ್ ಇಷ್ಟ, ಫ್ಯಾಂಟಸಿ ಜಾಸ್ತಿ. ಅದು ವೈಟ್ ಕಾಸ್ಟ್ಯೂಮ್ ಅಲ್ಲಿ ಸೂಪರ್ ಆಗಿತ್ತು ಅದು. ಅಲ್ಲಿ ಮುಗಿದಾಗ ಏನೋ ಒಂದು ಫಸ್ಟೇ ಪಾಸಿಟಿವ್ ವೈಬ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಆಮೇಲೆ ಎಕ್ಸ್ಪ್ಲೇನ್ ಮಾಡಿರಿ, ಈ ಥರ ಒಂದು ಶೋ ಇರುತ್ತೆ, ನಿಮ್ಗೆ ಡಾನ್ಸ್ ಇರುತ್ತೆ, ನಿಮ್ದು ಏನೇನಿರುತ್ತೋ ನಿಮ್ಮ ಟ್ಯಾಲೆಂಟ್ ಬರುತ್ತೆ, ಆಮೇಲೆ ನಿಮ್ಮ ಲೈಫ್ ಸ್ಟೋರಿ ಬರುತ್ತೆ. ಲೈಫ್ ಸ್ಟೋರಿಯಿಂದ ನಾನು ಸ್ವಲ್ಪ ಹಿಂದಿರ್ತೀನಿ. ಯಾಕಂದರೆ ನಾನು ಯೂಶ್ವಲಾಗಿ ಸಂತೋಷನ ಹೇಳ್ಕೊಬೇಕು, ದುಃಖನ ಹೇಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ನನಗೆ ಎಲ್ಲೋ ಅಳೋದಾಗಲಿ ಇಲ್ಲ ಬೇಜಾರು ಮಾಡ್ಕೊಳ್ಳೋದಾಗಲಿ, ಬೇಜಾರಾಗಿರೋದಾಗಲಿ, ಕೋಪ ತೋರಿಸ್ಬಿಡ್ತೀನಿ ಬೇಕಂದರೆ. ನಾನು ಬೇಜಾರು ದುಃಖ ಎಲ್ಲೂ ತೋರಿಸಲ್ಲ ನಾನು. ಯಾಕಂದರೆ ಇರೋ ಜನ ನಾವು ಒಂದು ನಗುನ ಸಂತೋಷನ ಕೊಡಬೇಕು ಹೊರತು ಯಾರಿಗೂ ಬೇಜಾರು ಮಾಡಬಾರ್ದು. ಅವ್ರನ್ನ ಮೊದಲೇ ಏನು ಗೊತ್ತಾ, ಎಲ್ರಿಗೂ ನೋವು ಇದ್ದೇ ಇರುತ್ತೆ. ಇನ್ನು ನಂದೂ ತುಂಬಿ ಅವ್ರಿಗೆ ಅದನ್ನು ನನಗಿಷ್ಟ ಇಲ್ಲ. ಅದು ಲೈಫ್ ಸ್ಟೈಲ್ ಅಂದಾಗ ಒಂದು ಸ್ವಲ್ಪ ಎಂಜಾಯ್. ನಾನೇ ಸರ್ ನಾನು ಸ್ವಲ್ಪ ಕಷ್ಟ ಆಗುತ್ತೆ, ನಾನು ಹಂಗೆ ಓಪನ್ ಅಪ್ ಆಗಲ್ಲ ಅಂದೆ. ಫಸ್ಟ್ ಎಪಿಸೋಡಲ್ಲೇ ನಾನು ಓಪನ್ ಅಪ್ ಆಗಲಿಲ್ಲ. ಡಾನ್ಸ್ ಅದು ಎಂಥ ಎಂಟ್ರಿ ಕೊಟ್ಟರು ನನಗೆ ಅಂದರೆ ಫುಲ್ ಡಾನ್ ಥರನೇ. ನಾನು ಫುಲ್ಲು ಫೀಲಲ್ಲಿದ್ದೆ ಅಂತ. ಸೊ ನನ್ನ ಕಾಸ್ಟ್ಯೂಮು ಹಂಗೆ ಇತ್ತು, ಎಂಟ್ರಿ ಸೂಪರಾಗಿತ್ತು. ಅದು ಇಷ್ಟ ಇರುತ್ತಲ್ಲ ಒಬ್ಬರು ಅಂದರೆ
ಪರ್ಸ್ನಲಿ ಇಷ್ಟ ಆಯಿತು ನನಗೆ ಅದೆಲ್ಲ ಮಾಡೋದಕ್ಕೆ. ನಾವು ಲೈವ್ ಕಾನ್ಸರ್ಟ್ಸಲ್ಲಿ ಮಾಡೋದು ಬೇರೆ, ಹೌದು, ಬಟ್ ಚಾನಲಲ್ಲಿ ಮಾಡೋದು ಅದು ಇನ್ನೂ ಬೇರೆ. ನನಗೆ ತುಂಬ ಸ್ನೇಹಿತರು ಜಾಸ್ತಿ, ನಾವು ಎಲ್ಲ ಗುಂಪಲ್ಲಿರಬೇಕು. ಆ ಶೋನು ಹಾಗೆ 10 ಜನ ಇದ್ವಿ ನಾವು. ಆ್ಯಂಡ್ ಮೋರವರ್ ಶ್ವೇತಾ ಚೆಂಗಪ್ಪ ಇದ್ರು, ಯಾರೋ ಅಲ್ಲ ಅವ್ರು ನಮ್ಮ ಪುರಿ ಅವರು ಇದ್ರು. ನನಗೆ ಅದು ಅಷ್ಟು ಬೇರೆ ಅಂತ ಅನಿಸ್ಲಿಲ್ಲ. ಟೀಮ್ ಕೂಡ ತುಂಬ ವೆರಿ ಸಪೋರ್ಟಿವ್, ಆಮೇಲೆ ಎನ್ಕರೇಜಿಂಗ್. ಇಲ್ಲ ಮೇಡಮ್ ನೀವು ಮಾಡ್ತೀರಾ ಮಾಡಿ ಅನ್ನೋ ಥರ. ಅದು ಫಸ್ಟ್ ಎಪಿಸೋಡಲ್ಲಿ ನಾನು ಅಷ್ಟು ಬಾಯ್ಬಿಡಲ್ಲ. ಸೆಕೆಂಡ್ ಎಪಿಸೋಡ್ಗೆ ನನ್ನ ಮಗಳನ್ನ ಕರ್ಸ್ಬಿಟ್ಟು ನನಗೆ ಐಡಿಯಾನೇ ಇಲ್ಲ. ಸೊ ಅಲ್ಲಿ ಈ ಬ್ರೋಕ್ ಡೌನ್ ಅಲ್ಲಿ ಅಂದರೆ ಒಂದು ಸಾಂಗ್ ಮೂಲಕ ಅವ್ರು ಏನಂದ್ರು ಡಾನ್ಸ್ ಮೂಲಕ ಬೇಡ ನೀವು ಸಿಂಗರು. ಸೊ ಸಾಂಗ್ ಆ ಎಪಿಸೋಡ್ ನಾನು ಲೈಫಲ್ಲೇ ಮರೆಯೋಕ್ಕಾಗಲ್ಲ. ಸಾಂಗ್ಸ್ ನಮ್ಗೆ ತುಂಬ ಕನೆಕ್ಟ್ ಆಗುತ್ತೆ ಬೇಗ ಸಿಂಗರ್ ಆದ್ರಿಂದ. ಸೊ ಸಾಂಗ್ ಮೂಲಕ ನನ್ನ ಕಥೆನ ಹೇಳ್ಕೊಂಬಂದರು. ಒಂದು ಸಾಂಗ್ ಆದಮೇಲೆ ಈ ಸಾಂಗ್ ಆದಮೇಲೆ ಆ ಸಾಂಗ್ ಮೂಲಕ ಕಥೆ ಎಪಿಸೋಡ್ ತುಂಬ ಚೆನ್ನಾಗಿದೆ, ಟೈಮ್ ಇದ್ದಾಗ ನೋಡಿ ನೀವು. ಸಾಂಗ್ ಮೂಲಕ ಒಂದೊಂದು ನನ್ನ ಕಥೆನ ಹೇಳ್ಕೊಂಡು ಬಂದು ನಿಂತಾಗ ನನ್ನ ಮಗಳು ಬಂದು ಎಂಟ್ರಿ ಕೊಡ್ತಾಳೆ ಅವಳು. ಸೊ ಅಲ್ಲೇ ಐ ಬ್ರೋಕ್ ಡೌನ್. ಅವಾಗ ನನ್ನ ಕತೆ ಅದು ಗೊತ್ತಿಲ್ದಂಗೆ ಎಲ್ಲ ನಾನು ಬಾಯಿ ಹೇಳ್ಬಿಟ್ಟು ಅವಾಗ ಅದೇ ಎಲ್ಲರೂ ಅಷ್ಟೇ, ಇವ್ರು ರೆಮೋ ಮನ್ಸಲ್ಲಿ ಇಷ್ಟೊಂದು ನೋವಿದೆಯಾ, ಎಲ್ಲರೂ ನನ್ನ ಕೇಳಿದ್ರು ಇಷ್ಟೊಂದು ನೋವು ಇಟ್ಕೊಂಡು ನೀವು ಅಷ್ಟು ಆಟಿಟ್ಯೂಡಲ್ಲಿ ಓಡಾಡ್ತೀರ ಏನೇನೋ ಅಂದ್ಕೊಂಡ್ಬಿಟ್ಟಿದ್ವಿ. ನಾನು ಚಾನಲಲ್ಲಿ ಕೂಡ ಅದನ್ನೇ ಹೇಳಿದೆ ಇತ್ತು, ನಮ್ಮ ನೋವು ನಮಗೆ ಗೊತ್ತಿರುತ್ತೆ. ಈಗ ನಾನು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳಿ ಅಂತ ಅರ್ಥ ಮಾಡ್ಸೋಕ್ಕಾಗಲ್ಲ. ನನಗೆ ಗೊತ್ತು ನನ್ನ ಪೇನ್ ಏನೋ, ನನ್ನ ಕಷ್ಟ ಏನೋ, ನಾನು ಪಟ್ಟಿರೋ ಕಷ್ಟ ನಾನು ನೋಡಿರ್ತೀನಿ. ಅಥವಾ ನನ್ನ ಸೊತ್ತ ಇರೋರು ಮಾತ್ರ ಗೊತ್ತಿರುತ್ತೆ. ಆಮೇಲೆ ಎಲ್ರಿಗೂ ತಿಳಿಸ್ಬೇಕನ್ನೋ ಅವಶ್ಯಕತೆ ಇಲ್ಲ. ಏನು ಕೆಲಸ ಕೊಡ್ತಾರೆ ಅದನ್ನು ಮಾಡ್ಕೊಂಡು ಹೋಗೋಣ, ಆದಷ್ಟು ಒಬ್ರು ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ನಂದು ಅಂತ. ಅದಾದಮೇಲೆ ಜನಕ್ಕೆ ನನ್ನ ಮೇಲಿರೋ ಇದೇ ಚೇಂಜ್ ಅಂದರೆ ಸಿಕ್ಕಾಪಟ್ಟೆ ಗೌರವ ಜಾಸ್ತಿ ಆಗುತ್ತೆ. ಆಲ್ರೆಡಿ ನನ್ನ ಜನ ಇಷ್ಟಪಡ್ತಿದ್ರು, ಬಟ್ ಇನ್ನೂ ರೀತಿಯೇ ಬೇರೆ ಆಯಿತು. ಆ್ಯಂಡ್ ಬರ್ತಾ ಬರ್ತಾ ನನಗೆ ಸ್ಕಿಟ್ಗಳು ಕೊಟ್ಟರು, ಅದರಲ್ಲಿ ಹಿಟ್ ಆದೆ. ಆಮೇಲೆ ಸಾಂಗ್ಸ್ ಡ್ಯಾನ್ಸ್ ಕೊಟ್ಟರು, ಮತ್ತು ಎಲ್ಲ ಮುಗಿಸಿ ಕಡೆಗೆ ಸೀರೆ ಉಡಿಸ್ಬಿಟ್ರು. ನನಗೆ ಸ್ಯಾರಿ ಎಲ್ಲ ಉಡ್ತಾ ಇರಲಿಲ್ಲ. ಆಮೇಲೆ ನನಗೆ ಅನ್ಸೋದಂದರೆ ಬಟ್ಟೆ ಯಾವತ್ತು ನನಗೆ ಮೈ ಮುಚ್ಕೊಳ್ಳೋಕೆ ಬಟ್ಟೆ ಅಷ್ಟೇ. ಅದರಲ್ಲಿ ಕಲರ್ ಏನೋ ನಮ್ಮ ಖುಷಿಗೆ ಹಾಕೋತೀನಿ ಅಷ್ಟೇ. ನಾನು ಹಂಗೆ ಯೋಚನೆ ಮಾಡ್ತೀನಿ. ಕಂಫರ್ಟಬಲ್ ಇರಬೇಕು ಮೇಯ್ನಾಗಿ. ಯಾಕಂದರೆ ಅದು ನಾವು ಹಾಕೊಂಡು ಓಡಾಡೋದ್ರಿಂದ ಕಂಫರ್ಟಬಲ್ ಇರಬೇಕು. ಅವತ್ತು ಸೀರೆ ಉಟ್ಕೊಂಡು ನಾನು ಉಸಿರಾಡೋಕೆ ಕಷ್ಟಪಟ್ಟಿದ್ದೆ. ನಾನು ಹೇಳಿದೆ ಅಪ್ಪ ಈ ಲ್ಯಾಶಸ್ ಹಾಕ್ಕೊಂಡು ಈ ಲೆನ್ಸ್ ಹಾಕೊಂಡು ಯಾವ್ದು ಗುರು ಲೆನ್ಸ್. ಈಗ ನಾನು ಲೆನ್ಸ್ ಹಾಕ್ತೀನಿ, ಬಟ್ ನಮ್ಮದು ಕಾಂಟ್ಯಾಕ್ಟ್ ಲೆನ್ಸ್. ಅದು ಕಲರ್ ಲೆನ್ಸ್ ಎಲ್ಲ ಹಾಕ್ಬಿಟ್ಟು ಇನ್ನೂ ಯಾವುದು ಇದಿರುತ್ತಲ್ಲ ಏನು ಫಾಗ್ ಥರ, ಆ ಫಾಗ್ ಫೀಲು. ನಾನು ಒದ್ದಾಟ ನನಗೆ ಗೊತ್ತು. ರೆಮೋ ಕಂಫರ್ಟ್ ಝೋನಿಂದ ಆಚೆ ಬಂದು ರಿಯಾಲಿಟಿ ಶೋ ಮಾಡಿದ್ದು ಆ ಒಂದು ವೇದಿಕೆ ಮಾಡಿಸುತ್ತದೆ. ಕರೆಕ್ಟ್, ಮಾಡಿಸ್ತು ಎಲ್ಲರನ್ನೂ. ಸೊ ಇವಾಗ ರೆಮೋ ಅವರು ಡಾನ್ಸ್ ಸ್ಕಿಲ್ಸು, ಆ್ಯಕ್ಟಿಂಗ್ ಸ್ಕಿಲ್ಸು ಎಲ್ಲ ನೋಡ್ಬಿಟ್ಟಿದ್ದಾರೆ ಜನ. ಈಗ ಯಾವಾಗ ಆ್ಯಕ್ಟಿಂಗ್ ಮಾಡ್ತಾರೆ, ದೊಡ್ಡ ಸ್ಕ್ರೀನಲ್ಲಿ ಆಗಿರಬಹುದು, ಸ್ಮಾಲ್ ಸ್ಕ್ರೀನಲ್ಲಿ ಆಗಿರಬಹುದು, ಸೊ ಏನಾರು ಆಫರ್ಸ್ ಬರ್ತಿದ್ಯಾ? ಈಗ ದೊಡ್ಡ ಸ್ಕ್ರೀನ್ ಎಲ್ಲ ಬಂದಿದೆ ಆವಾಗ್ಲೇ. ನಾನು ಅದೇ ಈ ಕಾಸ್ಟ್ಯೂಮ್ಗಳಿಂದಾನೇ ಬಿಟ್ಬಿಡ್ತಾ ಇದ್ದೆ. ಸಾರಿ ಉಡ್ಬೇಕು, ಸಲ್ವಾರ್ ಅಂತೆಲ್ಲ ಹೇಳಿದ್ರಲ್ಲ, ಮಹಾಲಕ್ಷ್ಮಿ ಮ್ಯಾಮ್ ತರ ಖಡಕ್ ರೋಲ್ ಸಿಕ್ಕಿದ್ರೆ ಅಂತ ಸಿಕ್ಬಿಟ್ಟು ನನಗೆ ಸ್ವಲ್ಪ ವಿಲನ್ ಎಲ್ಲ ಮಾಡಕ್ಕೆ ಬ್ಲ್ಯಾಕ್ ಕೋಟ್ ಇಲ್ಲಿ ತನಕ ಹಾಕೊಂಡಿಲ್ಲ. ಅಂದರೆ ಇನ್ನೊಂದು ಹೇಳಕ್ಕೆ ಇಷ್ಟ, ಒಂದು ತೆಲುಗು ಮೂವಿ ಸಿಕ್ಕಿತ್ತು ನನಗೆ. ಆವಾಗ ಹೇರ್ ಕಟ್ ಮಾಡಬೇಕು ಅಂತಿದ್ರು, ನಂಗೆ ಉದ್ದ ಕೂದಲಿತ್ತು. ನಾನು ಹೇರ್ ಕಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಒಪ್ಕೊಳ್ಳಿಲ್ಲ. ಆಮೇಲೆ ಒಂದು 2 ಮೂವಿ ಮಾಡಿ ಮುಗುಳು ನಗೆನಲ್ಲಿ ಒಂದು ಸೀನ್ ಬಂದು ಹೋಗ್ತೀನಿ ನಾನು, ಯೋಗರಾಜ್ ಭಟ್ ಅವ್ರದ್ದು. ಅವ್ರದ್ದು ಫಸ್ಟ್ ನಾನು ಫ್ರೆಂಡ್ಸ್ಗಳ ನಾನು ಫಸ್ಟ್ ಮೂವಿ ಅಂತ ಮಾಡಿದ್ರೆ ಯೋಗರಾಜ್ ಭಟ್ ಅವ್ರದ್ದೇ ಮಾಡೋದು. ಆ ಥರ ಯಾವ್ದಾದ್ರು ದೊಡ್ಡ ಡೈರೆಕ್ಟರ್ ಮಾಡ್ತೀನಿ ನಾನು. ನನ್ನ ಪುಣ್ಯಕ್ಕೆ ಅದೇ ಸಿಕ್ತು. ಸತ್ಯವಾದ ಮಾತಿದ್ದು. ನನಗೆ ಇದ್ದೇ ಮಾತಾಡಿದೆ, ನಾನು ಅದು ಹೇಳಿದೆ. ನಾನು ಸರ್ ನನಗೆ ಅಂದಿದ್ದೆ ಸರ್, ನನಗೆ ಅದೇ ಸಿಕ್ತು. ಆ್ಯಂಡ್ ಅದು ಅಷ್ಟೇ, ನನಗೆ ಅದೇನೋ ಗೊತ್ತಿಲ್ಲ, ದೇವ್ರ ದಯೆ ಒಳ್ಳೊಳ್ಳೆ ಟೀಮೇ ಸಿಕ್ಕಿದೆ ನನಗೆ. ಅವರು ಅಷ್ಟೇ ಪ್ರೀತಿಯಿಂದ ಅಷ್ಟೇ ಗೌರವದಿಂದ ನಡೆಸ್ಕೊಂಡ್ರು ನನ್ನನ್ನು. ಸೊ ಸ್ಟೇಜ್ ಪರ್ಫಾರ್ಮೆನ್ಸ್ ಇಷ್ಟ ಅಂತ ಅವಾಗಲಿಂದ ಹೇಳಿದ್ರಿ. ಆ್ಯಂಡ್ ಸೊ ಹಾಗಿದ್ರೆ ನಿಮ್ಮ ರೆಮೋ ಬ್ಯಾಂಡ್ದು ಮುಂದಿನ ಪ್ಲಾನ್ಸ್ ಏನಿದೆ, ಫ್ಯೂಚರ್ ಪ್ಲಾನ್ಸ್ ಅಂದರೆ ನಮ್ಮದು ಆಲ್ಬಮ್ಗಳು ಬಿಟ್ಟಿದ್ವಿ. ಈಗ ನೆಕ್ಸ್ಟ್ ಒಂದು ಸಾಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅದು ಸಾಂಗ್ ರೆಡಿ ಆಗಿಬಿಟ್ಟಿದೆ, ಅದರದ್ದೊಂದು ಶೂಟಿಂಗ್ ಆಗಬೇಕು. ಓಕೆ. ಬ್ಯಾಂಡ್ ಅಂತ ತಗೊಂಡಾಗ ಎಲ್ಲೇ ನಮಗೆ ಔಟ್ ಆಫ್ ಕಂಟ್ರೀಸ್ ಎಲ್ಲ ಶೋಸ್ ಮಾಡ್ಬೇಕಂತ ತುಂಬ ಆಸೆ ಇದೆ, ಮಾಡ್ಬೇಕು. ಯಾಕಂದರೆ ಹುಡುಗಿರು ಈಗ ಬ್ಯಾಂಡ್ ಮಾಡ್ತಿರೋದೆಲ್ಲ ಮಾಮೂಲಿ. ನಾನು 10 ವರ್ಷಕ್ಕಿಂತಲೇ ಬ್ಯಾಂಡ್ ಮಾಡಿಬಿಟ್ಟಿದ್ದೆ ಫೀಮೇಲ್ ಬ್ಯಾಂಡ್. ಅವಾಗೆಲ್ಲ ಅದು ಯೋಚನೆ ಕೂಡ ಮಾಡಿರಲಿಲ್ಲ. ಹೌದು. ಸೊ ಐ ವಾಸ್ ದ ಫಸ್ಟ್ ಟು ಇಂಟ್ರೊಡ್ಯೂಸ್ ಫೀಮೇಲ್ ಬ್ಯಾಂಡ್. ಆ ಒಂದು ಖುಷಿ ನನಗಿದೆ, ಪ್ರೌಡ್ನೆಸ್ ಇದೆ. ಯಾರು ಕೇಳಿದೆ ಇಲ್ಲ ರೆಮೋ ಫಸ್ಟ್ ಮಾಡಿದ್ದು ಅಂತ. ಇವಾಗ ಮಾಡ್ತಾರೆ ನಮ್ಮ ಹುಡುಗಿನ, ಕೆಲವು ಕಡೆ ಹೋಗೆಲ್ಲ ನುಡಿಸ್ತಾರೆ. ಓಕೆ, ನಮಗೆ ಆ್ಯಂಡ್ ನನಗೆ ಇವಾಗ ನಾನು ಗೆಸ್ಟಾಗಿ ತುಂಬ ಕಡೆ ಹೋಗ್ತೀನಿ ಹಾಡೋದಕ್ಕೆ. ಓಕೆ, ನಡೆಯುತ್ತೆ. ಯಾಕಂದ್ರೆ ನಮಗೆ ಇರಬೇಕು ಅಂತ ನಾವು ಆಸೆ ಪಡೋಕ್ಕಾಗಲ್ಲ. ಬಟ್ ಆದ್ರೂ ನಿಮ್ಮ ಫೀಮೇಲ್ ಬ್ಯಾಂಡ್ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ನಮ್ಮ ಆಶಯ ಕೂಡ. ಬಿಕಾಸ್ ನೀವು ಹೇಳ್ದಾಗೇನೆ ಫಸ್ಟ್ ಫೀಮೇಲ್ ಬ್ಯಾಂಡ್, ಅಂಡ್ ಅವಾಗಿನ ಕಾಲಕ್ಕೆ ಬ್ಯಾಂಡ್ ಮಾಡೋದು ದೊಡ್ಡ ವಿಷಯ, ಫೀಮೇಲ್ ಬ್ಯಾಂಡ್ ಇನ್ನೂ ದೊಡ್ಡ ವಿಷಯ. ಅಂಡ್ ಎಲ್ಲರೂ ಆಲ್ಮೋಸ್ಟ್ ಮದುವೆ ಆಗಿರೋರೆ ಅದರಲ್ಲಿ. ಓಕೆ, ಆಲ್ಮೋಸ್ಟ್ ಏನು ಎಲ್ಲರೂ ಮದುವೆ ಆಗಿರೋರೆ ಇದ್ದಿದ್ದು. ದಟ್ ಇಸ್ ಇವನ್ ಗ್ರೇಟ್. ಯಾಕೆಂದ್ರೆ ಮದುವೆ ಆದ ತಕ್ಷಣ ಕರಿಯರೇ ಮುಗ್ದೋಯ್ತು ಅಂತ ಅನ್ಕೊಳ್ತಾರೆ. ಆಮೇಲೆ ಎಲ್ಲರೂ ಸಿಂಗರ್ಸೇ. ಓಕೆ. ಆಮೇಲೆ ಅವ್ರ ತಾಯಂದ್ರೆಲ್ಲ ಸಿಂಗರ್ಸ್, ಅವರೆಲ್ಲ ನಮ್ಮ ಅಮ್ಮನ ಜೊತೆ ಹಾಡ್ತಾ ಇದ್ರು. ಅವ್ರ ಮಕ್ಕಳು ನಾವೆಲ್ಲ ಸೇರಿ ಬ್ಯಾಂಡ್ ಮಾಡಿದ್ದು. ಬಟ್ ಖಂಡಿತ ನೀವು ಇದನ್ನ ಮುಂದಕ್ಕೆ ತಗೊಂಡು ಹೋಗ್ಲೇಬೇಕು ಮ್ಯಾಮ್, ಅದು ನಮ್ಮ ವಿಷಯ ಕೂಡ ನಿಮಗೆ. ಸೊ ಈಗ ಹಾಡೋದ್ರ ಬಗ್ಗೆ ಬಂದಾಗ ನಿಮ್ಮ ಫೇವ್ರೇಟ್ ಸಿಂಗರ್ಸ್ ಯಾರು ಮ್ಯಾಮ್ ಇಂಡಸ್ಟ್ರಿಯಲ್ಲಿ? ಅಂದರೆ
ಅಫ್ಕೋರ್ಸ್ ಸೋನು ನಿಗಮ್ ತುಂಬ ಇಷ್ಟ ನನಗೆ, ನನ್ನ ಫೇವ್ರೆಟ್ ಸಿಂಗರು. ನನ್ನ ಮೊದಲನೇ ಕಂಪೋಸಿಂಗ್ ಅವರೇ ಹಾಡಿದ್ದು, ಅದೊಂದು ಖುಷಿ ಇದೆ ನನಗೆ. ಮತ್ತು ಹರಿಹರನ್ ಅವ್ರು ತುಂಬ ಇಷ್ಟ, ಓಕೆ, ತುಂಬ ಇಷ್ಟ. ಓಕೆ. ಮ್ಯೂಸಿಕ್ ಡೈರೆಕ್ಟರ್ಸ್ ಅಲ್ಲಿ ಯಾರು ಫೇವ್ರೇಟ್? ಅದು ತುಂಬ ಕಷ್ಟ ಹೇಳೋದು. ಫಸ್ಟ್ ಹಂಸಲೇಖ ಸರ್. ಓ ನೈಸ್. ಓಕೆ. ಅದಾದ್ಮೇಲೆ ನಮ್ಮ ಹರಿಜಿ ತುಂಬ ಇಷ್ಟ ನನಗೆ, ಗುರುಕಿರಣ್ ಅವರು ತುಂಬ ಇಷ್ಟ. ಓಕೆ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇವ್ರು 3 ಜನನೂ ಅಷ್ಟೇ. ನಮ್ಮ ಹಂಸಲೇಖ ಸರ್ ಅವ್ರು ಬಂದಾಗ ಆ ಟ್ರೆಂಡೇ ಬೇರೆ ಚೇಂಜ್ ಆಗೋಯ್ತು ಅವ್ರು ಬಂದ ತಕ್ಷಣ. ಅದಾದಮೇಲೆ ಮತ್ತೆ ಗುರುಕಿರಣ್ ಅವರು ಆ ಟ್ರೆಂಡ್ ಚೇಂಜ್ ಮಾಡೋದು, ಮತ್ತೆ ಹರಿಜಿ ಬಂದು ಅವರೊಂದು ಟ್ರೆಂಡ್ ಚೇಂಜ್ ಮಾಡೋದು. ಸೊ ಟ್ರೆಂಡ್ ಸೆಟ್ಟರ್ಸ್ ನಂಗೆಲ್ಲ ಅಂಥವ್ರು ಇಷ್ಟ ಆಗ್ತದೆ, ರೋಲ್ ಮಾಡಲ್ ಆಗ್ತಾರೆ ಅವರು. ಹಿಂಗಿರ್ಬೇಕು, ಏನೋ ಡಿಫ್ರೆಂಟಾಗಿ ಮಾಡಬೇಕು ಅಂತ ಬಂದವರು. ಓಕೆ ಮ್ಯಾಮ್, ನೀವೀಗ ಏನೇ ಶೋ ಮಾಡಲಿ, ರಿಯಾಲಿಟಿ ಶೋ ಇರಲಿ, ಟಿ ವಿಲಿ, ಎಲ್ಲೇ ಇರಲಿ, ಕೊನೆಗೆ ನಿಮ್ಮ ಪ್ರಪಂಚ ಬಂದು ನಿಲ್ಲೋದು ನಿಮ್ಮ ಮಗಳ ಹತ್ರ ಅಲ್ವಾ? ಮನೇಲಿ ಮುದ್ದಿನ ಮಗಳು ನಿಮ್ಮದು, ಅವಳೇ ನಿಮ್ಮ ಪ್ರಪಂಚ. ಸೊ ಮಗಳ ಈ ಪುಟ್ಟ ಪ್ರಪಂಚದ ಬಗ್ಗೆ ಒಂದೆರಡು ಮಾತು ನಮಗೆ. ನನ್ನ ಮಗಳು ಅದೇ ಎಲ್ಲ ಕೇಳ್ತಾರೆ, ನಿನ್ನ ಮಗಳು ಎಷ್ಟು ಓದ್ತಿದ್ದಾಳೆ, 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಅಂತ. ಅವ್ರಿಗೆಲ್ಲ ಈಗ ಸ್ಕ್ರೀನ್ ಮೇಲೆ ನೋಡ್ಬಿಟ್ಟು ಇಷ್ಟು ಮಗಳ ನಿನಗೆ ಅಂತಾರೆ. ಸೊ ಈಗ ಶಿ ಈಸ್ ಪಾಸ್ಟ್ ಅವರ್ ಫಸ್ಟ್ PU, ಸೆಕೆಂಡ್ PU ಹೋಗ್ತಾಳೆ. ಆ್ಯಂಡ್ ಶಿ ಹಸ್ ಸ್ಕೋರ್ಡ್ ವೆರಿ ಗುಡ್ ಮಾರ್ಕ್ಸ್. ಈಗಲೂ ಕ್ಲಾಸ್ ಟಾಪರ್ ಆಗಿದ್ದಾಳೆ ಫಸ್ಟ್ PU. ಆ್ಯಂಡ್ 10th ಒಳ್ಳೆ ಸ್ಕೋರ್ ಮಾಡಿದ್ಲು, 87% ತೊಗೊಂಡಿದ್ಲು. ಹೇಳಬೇಕಾದ್ರೆ ಒಂದು ಪ್ರೌಡ್ ಮದರ್ ಅಂತ ಹೇಳ್ಬೋದು, ಯಾಕಂದರೆ ಶಿ ಈಸ್ ವೆರಿ ಸಪೋರ್ಟಿವ್. ಬೀಯಿಂಗ್ ಅ ಸಿಂಗಲ್ ಪೇರೆಂಟ್ ಕಷ್ಟ ಇದೆ, ಮಕ್ಕಳು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ಮಕ್ಕಳನ್ನ ಅರ್ಥ ಮಾಡಿಸೋದಿದೆಯಲ್ಲ, ಅದು ತುಂಬ ದೊಡ್ಡ ಇಂಪಾರ್ಟೆಂಟ್ ರೋಲ್. ಪ್ಲಸ್ ಅದು ತುಂಬ ಸೆನ್ಸಿಟಿವ್ ಮ್ಯಾಟ್ರ್ ಆಗುತ್ತೆ. ಒಂದು ತಂದೆಯಾಗಿ ತಾಯಿಯಾಗಿ ಎರಡೂ ನಾನು ಮೇಂಟೈನ್ ಮಾಡೋದು ಭಾಳ ಕಷ್ಟದ ವಿಷಯ. ಅದನ್ನು ಮಕ್ಕಳು ಅರ್ಥ ಮಾಡ್ಕೊಳ್ಳೋದು ಇನ್ನೂ ದೊಡ್ಡ ವಿಷಯ. ಸೊ ಅವಳು ಆ ರೀತಿಯಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ವಿ. ಇವತ್ತೇನೋ ಒಂದು ಸಾಧನೆ ಅನ್ನೋದಕ್ಕಿಂತ ಏನೋ ಒಂಚೂರು ಮಾಡಿದ್ದೀನಿ ಅಂತ ಅನಿಸುತ್ತೆ ನನಗೆ, ಬಿಕಾಸ್ ಆಫ್ ಹರ್ ಸಪೋರ್ಟ್. ಆ್ಯಂಡ್ ಏನೇ ಮಾಡೋದು ಅವಳಿಗೋಸ್ಕರನೇ. ಆ್ಯಂಡ್ ನಾನು ಯಾವಾಗ ನನ್ನ ಮಗಳಿಗೆ ಹೇಳ್ತೀನಿ, ಏನೋ ನಮ್ಮಮ್ಮ ನನಗೋಸ್ಕರ ಮಾಡಿಬಿಟ್ರೆ ಅಂತ ಬರ್ಡನ್ ಇಟ್ಕೊಂಬೇಡ, ನನ್ನ ಡ್ಯೂಟಿ ನಾನು ಮಾಡ್ತಿರೋದು, ನೀನು ಆರಾಮಾಗಿರ್ಬೇಕಷ್ಟೇ ಅಂತ. ಆ್ಯಂಡ್ ಅವಳಿಗೆ ಅದೇ ಥರ ನಾನು ಜೀವನದಲ್ಲಿ ಪಾಠಗಳು ಹೇಳ್ತಾ ಇರ್ತೀನಿ, ನೋಡಮ್ಮ ಹಿಂಗಿರುತ್ತೆ ಲೈಫ್, ಹಿಂಗೆ ಹೋಗುತ್ತೆ. ಆ್ಯಂಡ್ ಶಿ ಈಸ್ ವೆರಿ ಪ್ರಾಕ್ಟಿಕಲ್. ನಂತರ ನಾನು ತುಂಬ ಎಮೋಷ್ನಲ್ಲು, ಅವಳು ತುಂಬ ಪ್ರಾಕ್ಟಿಕಲ್. ಅವಳು ಹಾಗೆ ಇರಬೇಕಂತಲೇ ನನಗೆ ಆಸೆ. ಆ್ಯಂಡ್ ಶಿ ಈಸ್ ವೆರಿ ಸ್ಟೈಲಿಶ್. ಅವಳಿಗೆ ಮಾಡಲಿಂಗ್ ತುಂಬ ಇಷ್ಟ, ತುಂಬ ಚೆನ್ನಾಗಿ ಹಾಡ್ತಾಳೆ, ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ. ಸೊ ಅದೆಲ್ಲ ಪೇರೆಂಟ್ಸ್ಗೆ ಇದು ಪಕ್ಕ ಜೀನ್ಸು ಮ್ಯಾಮ್. ನೀವು ಹೇಳ್ದಂಗೆ ನಿಮ್ಮ ಅಜ್ಜಿ ಕಾಲದಿಂದನೂ ಬಂದ್ಬಿಟ್ಟಿದೆ ಜೀನ್ಸಲ್ಲಿ. ಸೊ ಮಗಳಿಗೂ ಕ್ಯಾರಿ ಆಗಿದೆ ಇದು. ಇಲ್ಲ, ಅದು ಅದೇ ಒಂಥರ ಪ್ರೌಡ್ ಪಡೋದು. ಡೆಫಿನೆಟ್ಲಿ. ಆ್ಯಂಡ್ ನಮ್ಮಿಬ್ಬರು ಅಟ್ಯಾಚ್ಮೆಂಟು, ನಮ್ಮ ಬಾಂಡಿಂಗ್ ಅಂತ ತಗೊಂಡ್ರೆ ಒಂದು ಮಗಳಿಗಿಂತ ಜಾಸ್ತಿನೇ ಇದೆ. ಫ್ರೆಂಡ್ಸ್ ಥರ ನಾವು. ಅವಳು ಎಲ್ಲ ಬಂದಂತ ಡಿಸ್ಕಸ್ ಮಾಡ್ತಾಳೆ. ಆಮೇಲೆ ನನಗೆ ಏನು ಹೇಳ್ತಾಳೆ ಗೊತ್ತಾ, ನಿಜವಾಗ್ಲೂ ಇದನ್ನು ಹೇಳ್ಬೇಕು ನಾನು, ಎಲ್ಲ ಮಕ್ಕಳು ಇದೇ ಥರ ಇದ್ಬಿಟ್ರೆ ತಂದೆ ತಾಯಿಗೆ ನಿಜವಾಗ್ಲೂ ಎಷ್ಟು ಬರ್ಡನ್ ಕಮ್ಮಿ ಆಗುತ್ತೆ ಮೆಂಟಲಿ. ಅಂದರೆ ಅವಳೊಂದು ಮಾತು ಹೇಳ್ತಾಳೆ ನಂಗಮ್ಮ, ನನಗೇನೋ ಎತ್ತಿಡಬೇಕು, ನನಗೇನೋ ಮಾಡಬೇಕು ಅಂತ ದಯವಿಟ್ಟು ಕಷ್ಟಪಡಬೇಡಮ್ಮ, ನನಗೆ ಟೈಮಿಂದ ನಾನು ಮಾಡ್ಕೋತೀನಿ. ನಿನಗೇನೋ ಏನೂ ಇರಲಿಲ್ಲ, ನೀನು ಮಾಡಬೇಕು ಅನ್ನೋದಕ್ಕೆ ನೀನೆಲ್ಲ ಮಾಡಿದೆ. ನೀನೆಲ್ಲ ಮಾಡಿಟ್ಬಿಟ್ರೆ ನಾನೇನು ಮಾಡಲಿ ಲೈಫಲ್ಲಿ? ಸೊ ನನಗೆ ನಾನು ಮಾಡೋಕ್ಕೆ ಇಟ್ಬಿಡು, ನಾನು ಮಾಡ್ತೀನಿ. ಎಲ್ಲ ನೀನು ಮಾಡಿಟ್ಬಿಟ್ಟೋದ್ರೆ ನಾನೇನು ಮಾಡಲಿ? ನಿನ್ನ ಲೈಫ್ ಲೀಡ್ ಮಾಡಿ. ಇಷ್ಟು ವರ್ಷ ನೀನು ಬರೀ ಕಷ್ಟಪಟ್ಬಿಟ್ಟಿದ್ಯಾ, ದುಡಿಯೋದು, ಎಲ್ಲೂ ಆಚೆ ಹೋಗಲ್ಲ. ನಾನು ಎಲ್ಲೂ ಯಾವ ಊರು ನೋಡಿಲ್ಲ ಗೊತ್ತಾ ನಿಮಗೆ, ಬರೀ ದುಡಿಬೇಕು ಅಂತ. ಈಗೀಗ ನೋಡ್ತಾ ಇದ್ದೀನಿ. ಅದು ನನ್ನ ಮಗಳು ಫೋರ್ಸ್ ಮಾಡಿ ಕಳಿಸೋದು, ಹೋಗಿ ಎಂಜಾಯ್ ಮಾಡು, 4 ದಿನ ಆಚೆ ಹೋಗು, ಯು ಲಿವ್ ಯುವರ್ ಲೈಫ್ ಅಂತಾಳೆ. ಯಾವ ಮಕ್ಳು ಹೇಳ್ತಾರೆ ನಿಜವಾಗ್ಲೂ? ಅದು ಒಂದು 17 ವರ್ಷದ ಮಗಳು ನನಗೆ ಹೇಳ್ತಾರೆ, ಯು ಲಿವ್ ಯುವರ್ ಲೈಫ್, ನನಗಂತ ಕಷ್ಟಪಡ್ಬೇಡ, ನನಗೆ ಎತ್ತಿಡ್ಬೇಕಂತ ಯೋಚನೆ ಮಾಡ್ಬಿಡ, ಸಾಕು, ನೀನು ನನಗೆ ಎಜುಕೇಷನ್ ಕೊಡ್ತಾ ಇದೆಯಾ, ಮುಂದಕ್ಕೆ ನಾನು ನೋಡ್ಕೊತೀನಿ, ನನ್ನ ಲೈಫ್ ನಾನು ಲೀಡ್ ಮಾಡ್ತೀನಿ, ನೀನು ಆರಾಮಾಗಿರು, ನೀನು ಖುಷಿಯಾಗಿರು, ಇನ್ಮೇಲಾದ್ರು ಅಂತ ಅಲ್ಲ. ಸೋ ಸ್ವೀಟ್. ಸೊ ಆ ಥರ ನಾವಿಬ್ಬರು ಫ್ರೆಂಡ್ಸ್ ಥರ ಇದ್ದೀವಿ. ನಿಜವಾಗ್ಲೂ ತುಂಬ ಸ್ವೀಟ್. ಆ್ಯಂಡ್ ಅಫ್ಕೋರ್ಸ್ ಅದು ನಿಮ್ಮಿಂದಾನೇ ಬಂದಿರುತ್ತೆ ಮ್ಯಾಮ್. ಇದೆಲ್ಲ ಅಪ್ಬ್ರಿಂಗಿಂಗು, ಮನೇಲಿ ಹೇಗೆ ಬೆಳೆಸ್ತಾರೆ, ವಾತಾವರಣ ಹಂಗಿರುತ್ತೆ. ಆ್ಯಂಡ್ ರೆಮೋ ಅಂತಂದರೆ ನಾವು ಟಿ ವಿಲಿ ನೋಡಿದಾಗ ರಗ್ಗೆಡ್ಡು ಫುಲ್ ಆ ಥರ ಅಂತ ಅನಿಸುತ್ತೆ. ಬಟ್ ಇಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಒಟ್ಟು ಇಮೋಷ್ನಲ್ ಪರ್ಸನ್ ಯು ಆರ್ ಅಂತ ಅನಿಸುತ್ತೆ. ಆ್ಯಂಡ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ, ನಿಮ್ಮ ಲೈಫ್ ಜರ್ನಿನ ನಮ್ಮ ಜೊತೆ ಹಂಚ್ಕೊಂಡ್ರಿ. ತುಂಬ ಖುಷಿ ಆಯಿತು ಮ್ಯಾಮ್ ನಿಮ್ಮ ಜೊತೆ ಮಾತಾಡಿದ್ದು. ನನಗೆ ನಿಜವಾಗ್ಲೂ ಖುಷಿ ಆಯಿತು. ಏನಂದರೆ ನಾನು ಎಷ್ಟೊಂದು ಕಡೆ ನಾವು ತುಂಬ ಅದೇ ವಿಷಯಗಳನ್ನ ಮಾತಾಡ್ತಾ ಇರ್ತೀವಿ. ಬಟ್ ನನಗೆ ಖುಷಿ ಆಯಿತು, ಇವತ್ತು ಡಿಫ್ರೆಂಟ್ ಆಗಿತ್ತು. ಐ ಲೈಕ್ ಇಟ್. ಓಕೆ. ಆ್ಯಂಡ್ ಆ ಲೈವ್ಲಿಯಾಗಿ ಮಾತಾಡೋ ಕಾರಣನೂ ಈಗ ನಮ್ಮ ಎದುರುಗಡೆ ಯಾರು ಕೂತ್ಕೊಂಡು ಏನು ಮಾತಾಡ್ತಾರೆ ಅದು ಡಿಪೆಂಡ್ ಆಗುತ್ತೆ. ನೀವು ಅದೇ ರೀತಿ ಮಾತಾಡಿದ್ರೆ ನನಗೆ ಖುಷಿಯಾಗಿ ನಾನೆಲ್ಲ ಹೇಳ್ಕೊಂಡೆ ನಿಮ್ಮ ಹತ್ರ. ಇಲ್ಲ ಏನಾಗುತ್ತೆ ಗೊತ್ತಾ, ಅದೇ ಪ್ರಶ್ನೆಗಳು, ಅದೇ ಮಾತುಗಳು ಆ ಥರ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ಏನು ಹೇಳ್ತಾರೆ, ಆರಾಮಾಗಿತ್ತು ಒಂಥರ ಕೂಲ್. ಹಿಂಗಿದ್ಬಿಟ್ರೆ ನಾವು ಆರಾಮಾಗಿ ಮಾತಾಡ್ಕೊಂಡು ಹೋಗ್ಬಿಡ್ಬೋದು. ಐ ಲೈಕ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಖುಷಿ ಆಯಿತು ನನಗೆ. ಆ್ಯಂಡ್ ನಿಮ್ಮ ಮಗಳು ಮಾತ್ರ ಹೇಳೋದಲ್ಲ, ನಾವು ಹೇಳೋದಿದ್ದೇನೆ, ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು. ನಮ್ಮನ್ನು ಹೇಗೆ ನಗಿಸ್ತೀರಾ, ಎಂಟರ್ಟೈನ್ ಮಾಡ್ತೀರಾ ಟಿ ವಿಲಿ, ನಿಮ್ಮ ಲೈಫಲ್ಲೂ ನೀವು ಅಷ್ಟೇ ಎಂಟರ್ಟೈನ್ ಆಗ್ತಾ ಇರಬೇಕು, ನಗ್ತಾ ಇರಬೇಕು ಮ್ಯಾಮ್. ಥ್ಯಾಂಕ್ ಯು. ಆ್ಯಂಡ್ ನನಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಹೇಳಿ. ಇಷ್ಟೆಲ್ಲ ಆದಮೇಲೆ ಕೂಡ ನನ್ನ ಜೀವನದಲ್ಲಿ ಕೆಲವು ವಿಷಯಗಳನ್ನ, ನಾನು ಸ್ಟುಡಿಯೋ ಓಪನ್ ಮಾಡಿದೆ ನಮ್ಮ ಸ್ಟುಡಿಯೋದಲ್ಲಿ
ಇದು RK Top Notch ಅಂತ ಸ್ಟುಡಿಯೋ. ಆ್ಯಂಡ್ ನಾವು ಜ್ಯುವೆಲರಿ ಸ್ಟಾರ್ಟ್ ಮಾಡಿದ್ವಿ. ಓಕೆ. ತುಂಬ ಕಮ್ಮಿ ಸ್ಪ್ಯಾಮ್ ಆಫ್ ಟೈಮಲ್ಲಿ ನಾವು ಇಷ್ಟೆಲ್ಲ ಮಾಡ್ಕೊಂಡ್ವಿ ವಿತ್ ಪಾರ್ಟ್ನರ್ಶಿಪ್. ಕೀರ್ತಿರಾಮ್ ಅಂತ ನನ್ನ ಪಾರ್ಟ್ನರು, ಶಿ ಈಸ್ ಅ ಮೇಕಪ್ ಆರ್ಟಿಸ್ಟ್. ಸೊ ನಾನು ಹೇಳೋದೇನೆಂದರೆ, ಇದನ್ನು ಯಾಕೆ ಹೇಳಿದೆ ಅಂದರೆ, ಹೆಣ್ಮಕ್ಳು ಒಟ್ಟಿಗೆ ಸೇರಲ್ಲ, ಎರಡು ಜಡ ಒಟ್ಟಿಗಿರಲ್ಲ, ಅದೆಲ್ಲ ನಿಜವಾಗ್ಲೂ ಸುಳ್ಳು. ಮನಸ್ಸು ಸರಿ ಇರಬೇಕು. ಕರೆಕ್ಟ್. ಮನಸ್ಸು ಕರೆಕ್ಟಾಗಿದ್ದಾಗ ಒಬ್ರನ್ನೊಬ್ರು ನಾವು ಬೆಳೆಸಬೇಕು, ಒಬ್ರೊಬ್ರು ಚೆನ್ನಾಗಿರಬೇಕು, ನೀನು ಚೆನ್ನಾಗಿರು ನಾನು ಚೆನ್ನಾಗಿರ್ತೀನಿ ಅಂತ ಬಂದಾಗ ಖಂಡಿತ ಮುಂದಕ್ಕೆ ಬರ್ಬೋದು. ಸೊ ಜನಕ್ಕೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆದಷ್ಟು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿರೋಣ. ಅದು ಯಾರೇ ಇರ್ಬೋದು, ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಲ್ಲಿ ಜೆಂಡರ್ ಕೂಡ ಬರಬಾರ್ದು. ಯಾರೇ ಇವ್ರು ಕಷ್ಟದಲ್ಲಿದ್ದಾರೆ, ಆಯ್ತು ಒಂಚೂರು ಕೈ ಕೊಡೋಣ, ನಾಳೆ ದಿನ ಅವ್ರು ನಮಗೆ ಕೈ ಕೊಡ್ತಾರೆ, ನಮ್ಮನ್ನು ಹಿಡಿತಾರೆ. ಸೊ ಹಂಗೆ ಸಪೋರ್ಟಾಗಿ ನಿಂತಾಗ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಜೊತೆಗಿರೋರೆಲ್ಲ ಆರಾಮಾಗಿರ್ಬೋದು. ಈಗ ನಮ್ಮ ಜೊತೆ ಚೆನ್ನಾಗಿದ್ದಾರೆ, ಯಾರೋ ಕಷ್ಟಪಡ್ತಿದ್ದಾರೆ ಅಂದರೆ ಡೆಫ್ರೆಂಟಾಗಿ ಅದು ನಮಗೆ ನೋವಾಗುತ್ತೆ. ಸೊ ಆ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಆ ಥರ ನಾವು ಜೊತೆಗಿದ್ದು ಒಬ್ಬೊಬ್ರು ನೋಡ್ಕೋಬೇಕು. ಆ ಒಂದು ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಬೇಕು. ಆಮೇಲೆ ಕಷ್ಟಪಟ್ಟರೆ ಡೆಫಿನೆಟಾಗಿ ಏನಾದರೂ ಮಾಡ್ಬೋದು ಜೀವನದಲ್ಲಿ ಅಂದ್ಕೊಂಡಿದ್ದು ಅನ್ನೋದಕ್ಕೆ ನಿಜವಾಗ್ಲೂ ನಾನು ಹೇಳ್ತೀನಿ, ನಾನೇ ಸಾಕ್ಷಿ. ಇವತ್ತು ಏನೋ ಒಂದು ನಾವು ಮಾಡ್ಕೊಂಡಿದ್ದೀವಿ, ಏನೋ ಒಂದು ಇದ್ದೀವಿ ಅಂದರೆ ಖಂಡಿತ ಅದು ಹಾರ್ಡ್ ವರ್ಕು, ಡೆಡಿಕೇಷನ್ನು, ಅಫ್ಕೋರ್ಸ್ ಸಪೋರ್ಟ್. ಇವಾಗ ಸೃಜನ್ ಲೋಕೇಶ್ ಅವರು ಕೈ ಹಿಡಿಲಿಲ್ಲ, ನಮಗೆ ಒಂದು ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಕಷ್ಟ ಆಗ್ತಿತ್ತು. ಸೂಪರ್ ಕ್ವೀನ್ ಅನ್ನೋ ವೇದಿಕೆ ನಂಗೆ ಸಿಕ್ಕಿಲ್ಲ ಅಂದರೆ ಇನ್ನೊಂಥರ ಕಷ್ಟ ಆಗ್ತಿತ್ತು. ಸೊ ಒಂದೊಂದು ರೀತಿಯಲ್ಲೂ ದೇವ್ರ ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ನನ್ನ ಮಗಳು ಮೇಯ್ನ್. ಕರೆಕ್ಟ್. ನಮ್ಮ ಮಗಳು ಮತ್ತು ನನ್ನ ಫ್ರೆಂಡ್ಸು, ಅದನ್ನು ಹೇಳಲೇಬೇಕು. ನನ್ನ ಫ್ರೆಂಡ್ಸ್ ಸಪೋರ್ಟು ನಿಜವಾಗ್ಲೂ ಹೇಳ್ತೀನಿ. ನನ್ನ ಮಗಳಿಗೂ ಗೊತ್ತಿದೆ, ಅವಳು ಏನು ಹೇಳ್ತಾಳೆ ಗೊತ್ತಮ್ಮ, ನಾನು ಏನು ಮಾಡ್ತೀನೋ ಬಿಡ್ತೀನೋ ನಿನ್ನ ಥರ ಫ್ರೆಂಡ್ಸ್ ಸಿಗ್ಬೇಕಮ್ಮ ನನಗೆ ಅಂತ. ಸೊ ಆ ಥರ ಫ್ರೆಂಡ್ಸ್ ಇದ್ದಾರೆ ನನಗೆ, ತುಂಬ ಒಳ್ಳೆ ಫ್ರೆಂಡ್ಸ್ ನನ್ನ ಸುತ್ತಮುತ್ತ ಇರೋರು. ಅದು ಹೇಳೋದಲ್ಲ, ಒಬ್ರಿಗೊಬ್ರು ಸಪೋರ್ಟ್ ಕೊಡಬೇಕು. ನಾವು ಹಾಗೆ ಇರಬೇಕು. ಈಗ ಒಬ್ಬರಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದು ನಾವು ಹಾಗೆ ಇರಬೇಕು. ಸೊ ಐ ಆಮ್ ಲಕ್ಕಿ ಇನ್ ದಟ್. ನಂಗೆ ಅದಕ್ಕೆ ನನ್ನ ಸುವರ್ಣ ಕೂಡ ಅಷ್ಟೇ, ವೆರಿ ಗುಡ್ ಫ್ರೆಂಡ್ ಆಫ್ ಮೈ. ಅದು ಹೇಳೋದಲ್ಲ, ಒಂದೊಂದು ಕಡೆಯಿಂದ ಒಂದೊಂದು ಕಡೆ ಹಂಗೆ ಪೋಡಿಸ್ಕೊಂಡು ಬೆಳ್ಕೊಂಡು ಹೋಗೋದು. ಹೌದು, ಅದು ಇಲ್ಲ ಅಂದರೆ ಕಷ್ಟ. ಒಬ್ಬರೇ ನಿಂತು ಮಾಡ್ತೀವಿ ಅಂದರೆ ನಾವು ಹೇಳ್ಬೋದು, ನಾನು ಸ್ವಂತವಾಗಿ ಬೆಳೆದೆ, ಎಲ್ಲೋ ಯಾರೋ ಸಪೋರ್ಟ್ ಮಾಡಿ ಹೋಗು ನೀನು ಅಂತ ಕಳಿಸ್ದೇ ಇರ್ಬೋದು. ಬಟ್ ನಾವು ನಿಂತಾಗ ಈ ಕೆಲಸ ಮಾಡ್ಬೋದಾ ಅಂತ ಡೆಫಿನೆಟಾಗಿ ಒಂದು ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ, ಯಾವ ಕ್ವಶನ್ ಆದರೂ. ಅವಾಗೊಬ್ಬರು ನಿಂತು ನೀವು ಮಾರಲ್ ಮಾಡ್ತೇ ಹೋಗು ಅಂತ ಅವ್ರು ಬೇಕೇ ಬೇಕು. ಸೊ ಆ ರೀತಿ ನನ್ನ ಫ್ರೆಂಡ್ಸ್ ನನಗೆ ಫಸ್ಟ್ ಸ್ಥಾನ, ಆಮೇಲೆ ಫ್ಯಾಮಿಲಿ ಬರುತ್ತೆ ನನಗೆ. ಆಮೇಲೆ ನನ್ನ ಮಗಳು ಚಿಕ್ಕವಳು ಇನ್ನೂ, ಈಗ ಅವಳು ಫ್ರೆಂಡೇ, ಅವಳ ಮಗಳಲ್ಲ, ನನ್ನ ಫ್ರೆಂಡೇ ಅವಳು. ಸೊ ಆ ರೀತಿಯಲ್ಲಿ ಎಲ್ಲೋ ಒಬ್ರಿಗೊಬ್ರು ಬೆಳೆಸ್ಕೊಂಡು ಹೋಗ್ಬೇಕು. ಯಾರ ಮೇಲೆ ಅಸೂಯೆ ಅವ್ರು ಪಡೆದಿದ್ದು ಅವ್ರಿಗೆ, ನಾವು ಪಡೆದಿದ್ದು ನಮ್ಗೆ. ಅದು ಇಟ್ಕೊಂಡ್ಬಿಟ್ರೆ ಲೈಫಲ್ಲಿ ಆ ಸ್ಯಾಟಿಸ್ಫ್ಯಾಕ್ಷನು ಆರಾಮಾಗಿರ್ಬೋದು. ನೀವು ನಿಮ್ಮ ಅಜ್ಜಿಯವ್ರ ಕತೆ ಹೇಳಿದ್ರಿ, ತಾಯಿಯವ್ರ ಕತೆ ಹೇಳಿದ್ರಿ, ಅವ್ರು ಹೇಗೆ ಸ್ಟ್ರಗಲ್ ಮಾಡಿದ್ರು ಲೈಫಲ್ಲಿ. ಆ್ಯಂಡ್ ಅಫ್ಕೋರ್ಸ್ ನೀವು ನಿಮ್ಮ ಸ್ಟೋರಿನೇ ಹೇಳಿದ್ರಿ. ಪ್ರತಿಯೊಬ್ಬರು ಜೀವನದಲ್ಲೂ ಸ್ಟ್ರಗಲ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಅದರಿಂದ ನಾವು ಹೇಗೆ ಎದ್ದು ಬರ್ತೀವಿ, ಹೇಗೆ ಕಲರ್ಫುಲ್ ಆಗುತ್ತೆ ನಮ್ಮ ಲೈಫ್ ಅನ್ನೋದೇ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ನಿಮ್ಮ ಒಂದು ಸ್ಟೋರಿ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಇನ್ಸ್ಪೈರಿಂಗು ಮ್ಯಾಮ್. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಕನ್ನಡ ಮೋಜು 360. ಭಾಳ ಖುಷಿಯಾಯಿತು ನನಗೆ ಇವತ್ತು. ಇವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ ನನಗೆ, ಯಾಕಂದರೆ ಇಟ್ ಈಸ್ ವೆರಿ ಪಾಸಿಟಿವ್ ಟುಡೇ ಅಂತ ಒಳ್ಳೆ ಕ್ವೆಶನ್ಸ್ನ ಕೇಳಿ ನನಗೆ ಖುಷಿಯಾಯಿತು. ಥ್ಯಾಂಕ್ ಯು. ಆ್ಯಂಡ್ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.